ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುಚ್ಯುರುದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ तं ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಆಪಾವಲಿ ಪಟ್ವಪಾಂಗಃ ಶ್ರೀಪಾಣಿ ಪದ್ಮಾಂಚಿತಜಾನುಜಂಘಃ ಗೋಪಾಲಬಾಲಃ ಕೃಪಯಾ ಸ್ವಯಂ ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ಶ್ರೀ ಗುರುಭ್ಯೋ ನಮಃ. ಕ್ರೋಧಿ ಸಂವತ್ಸರದ ಶ್ರಾವಣ ಶುಕ್ಲ ಪಕ್ಷದ ಈ ಏಕಾದಶಿ ದಿನ ಭಾಗವತದ 1ನೇ ಸ್ಕಂದದ 3ನೇ ಅಧ್ಯಾಯದ ಶ್ರವಣ ನಾವು ಮುಂದುವರಿಸ್ತಾ ಇದ್ದೇವೆ. 26 ಶ್ಲೋಕಗಳು ಈ ಹಿಂದೆ ಸಮಾಪ್ತ ಆಗಿದ್ದು. ಭಗವಂತನ ವಿಭಿನ್ನ ಅವತಾರಗಳನ್ನು ವರ್ಣನೆ ಮಾಡಿದ್ದಾರೆ ಈ ಹಿಂದೆ. ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ಶಿಲೆಯ, ಕಟ್ಟಿಗೆಯ, ಲೋಹದ ವಿಗ್ರಹಗಳನ್ನು ನೋಡ್ತೇವೆ. ಅವು ಮಾತ್ರ ವಿಗ್ರಹಗಳಲ್ಲ, ಋಷಯ, ಯಾರೇ ಸಾಧು ಸತ್ಪುರುಷರು, ಮನುಗಳು, ವೈವಸ್ವತ ಮನು, ಸ್ವಯಂಭುವ ಮನು ಮೊದಲಾದವರು, ದೇವತೆಗಳು, ಮನುಪುತ್ರರು, ಮನುವಿನ ಎಲ್ಲ ಮನುಗಳ ಮಕ್ಕಳು, ಕಲಾ ಸರ್ವೇ ಹರಿಯರೇವ ಸಪ್ರಜಾಪತೆಯ, ಪ್ರಜಾಪತಿಗಳು, ಕರ್ದಮ, ದಕ್ಷ, ನಾರದ ಮೊದಲಾದ ಎಲ್ಲ ಪ್ರಜಾಪತಿಗಳು, ಅವರೆಲ್ಲರೂ ಕೂಡ ಆ ಭಗವಂತನ ಒಂದು ಸಣ್ಣ ಸಣ್ಣ ಅಂಶಕ್ಕೆ ಸಮಾನರೇ. ಭಗವಂತನ ಸನ್ನಿಧಾನ ಎಲ್ಲ ಕಡೆಯೂ ಕೂಡ ಇದ್ದೇ ಇರ್ತದೆ. ಹೆಚ್ಚೇನು ಪ್ರತಿಮಾವದ್ ಹರೇ ರೂಪಂ ತಿರಿಯಂಗ್ ನರಸುರಾದಯ. ಕೇವಲ ಗರ್ಭಗುಡಿಯಲ್ಲಿ ಶಿಲೆಯ, ಕಟ್ಟಿಗೆಯ, ಲೋಹದ ವಿಗ್ರಹಗಳನ್ನು ಮಾತ್ರ ಪೂಜೆ ಮಾಡುವುದಲ್ಲ. ತಿರಿಯಂಗ್ ನರಸುರಾದಯ, ಅಡ್ಡ ಸಂಚಾರ ಮಾಡುವ ಪ್ರಾಣಿಗಳು, ಪಕ್ಷಿಗಳು, ನರರು, ಮನುಷ್ಯರು, ಹೀಗೆ ಏನೇ ಇಲ್ಲಿ ಶಿಲಾವತ್ ಪ್ರತಿಮೆಯ ವೇಷ ವಿಷ್ಣು ಲೋಕ ಚತುರ್ದಶಿ, 14 ಲೋಕಗಳು ಕೂಡ ಭಗವಂತನ ಪ್ರತಿಮೆಯೇ ಅಂತಲೇ ಅನುಸಂಧಾನ ಮಾಡಬೇಕು. ಏತೇ ಸ್ವಾಂಶಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೇ ಯುಗೇ. ಈ ಹಿಂದೆ ಹೇಳಿದಂಥ ಏನು ಅವತಾರಗಳನ್ನು ನಾವು ನೋಡಿದ್ದೇವೆ, ಮತ್ಸ್ಯ, ಕೂರ್ಮ, ರಾಮ, ಕೃಷ್ಣ ಮೊದಲಾದ ಅವತಾರಗಳನ್ನು, ಈ ಎಲ್ಲ ಅವತಾರಗಳು ಕೂಡ, ಎಲ್ಲ ಅಂಶಗಳು ಕೂಡ ಭಗವಂತನ ಪ್ರತಿಮೆಗಳೇ ಆಗಿವೆ. ಮತ್ತು ಇವೆಲ್ಲವೂ ಕೂಡ ಭಗವಂತನಿಂದ ಪೂರ್ಣ ಅಭಿನ್ನನೇ ಆಗಿವೆ. ಕೃಷ್ಣಸ್ತು ಭಗವಾನ್ ಸ್ವಯಂ. ಇಲ್ಲಿ ಕೃಷ್ಣ ಅಂತ ಏನು ಭಾಗವತದಲ್ಲಿ ಹೇಳ್ತಿದ್ದಾರೆ, ಇದು ಯದುವಂಶದಲ್ಲಿ ಹುಟ್ಟಿದ ಕೃಷ್ಣನ ಬಗ್ಗೆ ಇಲ್ಲಿ ಹೇಳ್ತಿಲ್ಲ. ಬೇರೆ ಕಡೆ ಯದುವಂಶದಲ್ಲಿ ಹುಟ್ಟಿದ ಕೃಷ್ಣನ ಬಗ್ಗೆ ಹೇಳ್ತಿರ್ತಾರೆ. ಇಲ್ಲಿ ಕೃಷ್ಣ ಅಂದರೆ ಸ್ವಯಂ ಭಗವಂತ ಅಂತ ಇಷ್ಟೇ ಅರ್ಥ. ಎಲ್ಲ ಅವತಾರಗಳು ಕೂಡ ಭಗವಂತನಿಂದ ಅಭಿನ್ನವಾದ ಅವತಾರಗಳೇ. ಜಗತ್ತಿನಲ್ಲಿ ಯಾವಾಗ ರಾಕ್ಷಸರಾದವರು, ದುಷ್ಟಶಕ್ತಿಗಳು ಈ ಅಧರ್ಮವನ್ನು ಎಲ್ಲ ಕಡೆ ಹರಡಿ ಧರ್ಮವನ್ನು ದಮನಿಸ್ತಾ ಇರ್ತಾರೋ, ಆ ಸಂದರ್ಭದಲ್ಲಿ ಈ ಭಗವಂತನ ನಾನಾ ಅವತಾರಗಳು ಜಗತ್ತಿಗೆ ಬಂದು ಜಗತ್ತನ್ನು ರಕ್ಷಿಸ್ತಾರೆ. ಯದಾ ಯದಾ ಹಿ ಲೋಕಸ್ಯ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ ಅಂತ ಭಗವದ್ಗೀತಾದಲ್ಲಿ ನಾವು ಕೇಳಿರ್ತೀವಿ. ಯಾವಾಗ ಧರ್ಮಕ್ಕೆ ಹಾನಿಯಾದಾಗ ಮತ್ತು ಅಧರ್ಮಕ್ಕೆ
ಮುನ್ನಡೆ ಆದಾಗ, ಧರ್ಮಕ್ಕೆ ಹಿನ್ನಡೆಯಾಗಿ ಅಧರ್ಮಕ್ಕೆ ಮುನ್ನಡೆ ಆದಾಗ ಭಗವಂತ ತಾನು ಹುಟ್ಟಿ ಬರ್ತಾನೆ. ಒಂದು ವೇಳೆ ತಾನು ಹುಟ್ಟಿ ಬರದೆ ಹೋದರೂ ಕೂಡ ಯಾರ್ಯಾರು ಮಹಾತ್ಮರನ್ನ ಜಗತ್ತಿಗೆ ಕಳಿಸಿ ಅವರ ಒಳಗೆ ನಿಂತು ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಎತ್ತಿ ಹಿಡಿತಾನೆ. ಜನ್ಮ ಗುಹ್ಯಂ ಭಗವತೋ ಯಯೇವಂ ಪ್ರಯತೋ ನರಃ ಸಾಯಂ ಪ್ರಾತರ್ಗಣನ್ ಭಕ್ತ್ಯ ದುಃಖಗ್ರಾಮಾನ್ ವಿಮುಚ್ಯತೆ. ಅದುಃಖಮಿತರತ್ ಸರ್ವಂ ಜೀವ ಇವತ್ತು ದುಃಖಿನಃ. ನಾವು ಈ ಜಗತ್ತನ್ನು ಗಮನಿಸ್ತಾ ಇದ್ದೇವೆ. ನಾನಾ ಥರದ ದುಃಖಗಳಲ್ಲಿ ನಾವೀಗ ಮುಳುಗಿ ಹೋಗಿದ್ದೇವೆ. ದುಃಖಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಳಿಕ್ಕೆ ಏನು ಇದು ಒಂದು ಉಪಾಯ, ಏಕೈಕ ಉಪಾಯ ಯಾವುದು ಅಂದರೆ ಭಗವಂತನ ಲೀಲೆಗಳನ್ನು, ಭಗವಂತನ ಅವತಾರಗಳನ್ನು ಸಾಯಂಕಾಲದಲ್ಲಿ ಮತ್ತು ಬೆಳಗಿನ ಹೊತ್ತಿನಲ್ಲಿ ಸ್ಮರಿಸಿಕೊಳ್ಳುವುದು, ಅದನ್ನು ಶ್ರವಣ ಮಾಡುವುದೇನಿದೆ ಅದೇ ದೊಡ್ಡ ದುಃಖದ ಪರಿಹಾರದ ಉಪಾಯ. ಮಹಾಭಾರತದಲ್ಲಿ ಒಂದು ಕಡೆ ಹೇಳ್ತಾರೆ, ವೈಷಜ್ಯಮೇತ ದುಃಖಸ್ಯ ಯದೇತನ್ ನಾನು ಚಿಂತೆಯೇತ. ದುಃಖ ಆಗ್ತಿರ್ತದಲ್ಲ, ನಮಗೆಲ್ಲರಿಗೂ ದುಃಖ ಆಗಿದೆ. ದುಃಖದ ಪರಿಹಾರಕ್ಕೆ ಉಪಾಯ ಏನು ಅಂದರೆ ಆ ದುಃಖವನ್ನು ಮತ್ತು ದುಃಖದ ಕಾರಣವನ್ನು ನೆನಪು ಮಾಡ್ಕೊಳ್ಳೋದನ್ನು ಬಿಡಬೇಕು. ಅದಕ್ಕೊಂದು ಒಳ್ಳೆಯ ಉದಾಹರಣೆ ನಾವು ಕೊಡೋದಾದರೆ, ನಮ್ಮ ಎದುರಿಗೆ ದೂರದರ್ಶನದ ಪೆಟ್ಟಿಗೆ ಇರ್ತದೆ, ನೋಡ್ತಾ ಕೂತಿರ್ತೇವೆ. ಅಲ್ಲಿ ಯಾವುದೋ ಒಂದು ವಾಹಿನಿಯಲ್ಲಿ ನಮಗೆ ಬೇಡವಾದದ್ದು, ನಮಗೇನೋ ಹಿಡಿಸದೇ ಇದ್ದಂಥ ಒಂದು ಏನೋ ಕಥೆಯೋ ಏನೋ ಕಾರ್ಯಕ್ರಮವೋ ಬರ್ತಿದ್ರೆ ಅದನ್ನು ನೋಡಿ ಮನಸ್ಸಿಗೆ ಬೇಸರ ಅನಿಸ್ತದೆ, ಮನಸ್ಸನ್ನು ಹೊಂದ್ಕೋತದೆ. ಪರಿಹಾರ ಏನು? ಅದನ್ನೇ ನೋಡ್ತಾ ಕೂತ್ಕೊಳ್ಳೋದು ಪರಿಹಾರ ಅಲ್ಲ. ಅದನ್ನು ಬಂದ್ ಮಾಡಿ ಮುಂದಿನ ಮತ್ತೊಂದು ಕಾರ್ಯಕ್ರಮ ನೋಡುವುದು ಅದಕ್ಕೆ ಪರಿಹಾರ. ಜಗತ್ತಿನಲ್ಲಿ ನಾವು ಇದನ್ನು ನೋಡ್ತಿರ್ತೇವೆ. ಯಾವುದು ನಮಗೆ ದುಃಖ ಕೊಟ್ಟಿದೆಯೋ ಆ ದುಃಖಕ್ಕೆ ಕಾರಣವಾದ ವಸ್ತುವನ್ನು ಅಥವಾ ವ್ಯಕ್ತಿಯನ್ನು ದೂರ ಮಾಡಿ ಮತ್ತೊಂದು ಕಡೆ ನಮ್ಮ ಗಮನ ಹರಿಸೋದು. ಗಮನ ಬದಲು ಮಾಡಿಬಿಟ್ರೆ ದುಃಖ ತಾನಾಗೇ ಹೋಗ್ತದೆ. ಮಕ್ಕಳು ಯಾವುದೋ ಒಂದು ಕಾರಣಕ್ಕೆ ರೊಚ್ಚೆ ಹಿಡಿದು ಅಳ್ತಿರ್ತಾರೆ, ಸಂಕಟಪಟ್ಟು ಅಳ್ತಿರ್ತಾರೆ. ಆವಾಗ ಅವರಿಗೆ ಏನೋ ಮತ್ತೊಂದೇನೋ ತಿಂಡಿ ತಿನಿಸು ಮತ್ತೊಂದೇನೋ ಕೊಟ್ಟು ಅವರಿಗೆ ಸಮಾಧಾನ ಆಗುತ್ತೆ ಮಾಡ್ತೇವೆ. ಅದರಂತೆ ನಾವು ಕೂಡ ಮಕ್ಕಳಿದ್ದಂತೆಯೇ, ತೀರಾ ಎಳೆ ಮಕ್ಕಳಿದ್ದಂತೆಯೇ ನಾವು ಕೂಡ, ನಮಗೂ ಈಗ ನಾನಾ ಥರದ ದುಃಖಗಳು ಬಂದು ಒದಗಿವೆ. ಇದಕ್ಕೆ ಪರಿಹಾರ ಏನು? ದುಃಖಕ್ಕೆ ಕಾರಣವಾದ ವಸ್ತುಗಳು ಮತ್ತು ವ್ಯಕ್ತಿಗಳನ್ನು ದೂರ ಇಡೋದು. ಸುಖಕ್ಕೆ ಕಾರಣವಾದ ತತ್ವ, ಪರತತ್ವ ಏನಿದೆ ಅದನ್ನು ಮೇಲಿದ ಮೇಲೆ ನೆನೆಯೋದು. ಇದೊಂದೇ ಪರಿಹಾರ ಅಷ್ಟೆ. ಸಂಸಾರೇಸ್ಮಿನ್ ಮಹಾಘೋರೆ ಜನ್ಮ ರೋಗ ಭಯಾಕುರೆ ಅಯಮೇಕಃ ಮಹಾಭಾಗಃ ಪೂಜ್ಯತೆಯೇ ಅಧೋಕ್ಷಜಃ ಅಂತ ಒಂದು ಕಡೆ ಪುರಾಣದಲ್ಲಿ ಹೇಳ್ತಾರೆ. ಸಂಸಾರ ಅನ್ನೋದು ಮಹಾಘೋರ, ನಮಗಿದೆಲ್ಲರಿಗೂ ಗೊತ್ತಿದೆ. ಜನ್ಮ ರೋಗ ಭಯಾಕುಲೆ, ಹೇಗೆ ಭಯಂಕರ ಅಂದರೆ ಈ ಸಂಸಾರ, ಹುಟ್ಟಿನಿಂದಲೇ ಇದರ ಭಯ ಪ್ರಾರಂಭ. ಹುಟ್ಟಿದ್ದ ಕೂಡಲೇ ಮನುಷ್ಯನಿಗೆ ಸಮಸ್ಯೆಗಳು ಪ್ರಾರಂಭ. ಅದರ ಆಹಾರ, ಅದರ ಸುರಕ್ಷೆ, ಅದರ ಆರೋಗ್ಯ, ಅದರ ಅನಾರೋಗ್ಯ, ಹೀಗೆ ಪ್ರತಿಯೊಂದರ ಕುರಿತಾಗಿಯೂ ಕೂಡ ಒಂದು ವ್ಯಕ್ತಿ ಹುಟ್ಟಿದ ಅಂದರೆ ಅವನಿಗೆ ಸಮಸ್ಯೆಗಳ ಸರಮಾಲೆ ಪ್ರಾರಂಭ ಆಗ್ತಾರೆ. ಸಾಯುವವರೆಗೂ ಇವೆಲ್ಲ ಇದ್ದದ್ದೇ. ಸತ್ತ ಮೇಲೆ ಸಮಸ್ಯೆಗಳು ಪರಿಹಾರ ಕಾಣ್ತವೆ. ಆದರೆ ಸತ್ತ ಮೇಲೆ ಶಾಶ್ವತವಾಗಿ ಸತ್ತು ಬಿಡ್ತೀವಿ ಅಂತ ಇಲ್ಲಲ್ಲ, ಮತ್ತೆ ಹುಟ್ಟುವುದು ಅನಿವಾರ್ಯ ಆಗಿದೆ. ಅದರಿಂದ ಈ ದುಃಖದ ಸರಮಾಲೆ ನಮ್ಮನ್ನು ಯಾವತ್ತೂ ಕೂಡ ಬಿಡೋದೇ ಇಲ್ಲ. ಜನ್ಮ, ರೋಗ, ನಾನಾ ಥರದ ಭಯ, ಕಳ್ಳಕಾಕರಿಂದ ಭಯ, ಇನ್ನು ಯಾವುದ್ಯಾವುದರಿಂದಲೂ ಭಯ. ಇದಕ್ಕೆಲ್ಲದಕ್ಕೂ ಇರುವ ಒಂದೇ ಉಪಾಯ ಅಂದರೆ ಅಯಮೇಕೋ ಮಹಾಭಾಗ, ದೊಡ್ಡ ಭಾಗ್ಯ. ನಮಗೆಲ್ಲರಿಗೂ ಇರುವಂಥ ದೊಡ್ಡ ಭಾಗ್ಯ ಏನು? ನಮಗೆಲ್ಲರಿಗೂ ಕೂಡ ಒಬ್ಬೊಬ್ಬರಿಗೂ ಕೆಲವು ಬೇರೆ ಬೇರೆ ಭಾಗ್ಯಗಳು ಇರ್ತಿರ್ತಾರೆ. ಒಬ್ರು ಯಾರೋ ರಾಜರಾಗಿರ್ತಾರೆ, ಮೆರೆದಾಡ್ತಿರ್ತಾರೆ. ಮತ್ತೊಬ್ರು ಯಾರೋ ಕೋಟಿಪತಿಗಳಾಗಿ ಸಂತೋಷದಿಂದ ಇರುವಂತೆ ಕಾಣ್ತಿರ್ತಾರೆ. ಬೇಕಾದಷ್ಟು ಭೋಗ ಭಾಗ್ಯ ಎಲ್ಲ ಪಡ್ಕೊಂಡಿರ್ತಾರೆ. ಅವ್ರಿಗಿರುವ ಭಾಗ್ಯ ನಮಗಿಲ್ಲದಂತ ಆಯ್ತಲ್ಲ ಅಂತ ನಾವು ಕೊರಗ್ತಿರ್ತೇವೆ. ಮುಖ್ಯಮಂತ್ರಿಗಳನ್ನು ನೋಡಿ ಮಂತ್ರಿಗಳು ಕೊರಗ್ತಿರ್ತಾರೆ, ಪ್ರಧಾನಮಂತ್ರಿಗಳನ್ನು ನೋಡಿ ಉಳಿದ ಮಂತ್ರಿಗಳು ಕೊರಗ್ತಿರ್ತಾರೆ. ಎಲ್ರಿಗೂ ಕೂಡ ಆ ಉನ್ನತ ಸ್ಥಾನಕ್ಕೆ ಏರಬೇಕು ಅಂತ ದುರಾಸೆ. ಸಂಪತ್ತು ಎಲ್ರಿಗೂ ಬೇಕು, ಸ್ಥಾನಮಾನ ಎಲ್ರಿಗೂ ಬೇಕು. ಆದರೆ ಎಲ್ಲರಿಗೂ ಆ ಸ್ಥಾನಮಾನ ಕೊಡುವುದು ಯಾರು? ಹೇಗೆ ಕೊಡುವುದು? ಈ ಇರೋದಿಷ್ಟು ಜನ ಇದ್ದಾರೆ, ಸ್ಥಾನಮಾನಗಳು ಕಡಿಮೆ ಇದೆ, ಎಲ್ಲಿಗೂ ಕೊಡುವುದು ಹೇಗೆ? ಆದರೆ ಒಂದೇ ಒಂದು ಮಹಾಭಾಗ್ಯ ಎಲ್ಲರಿಗೂ ಸಮಾನವಾಗಿ ಎಷ್ಟು ಜನರು ಅದನ್ನು ಹಂಚಿಕೊಂಡು ತಿಂದರೂ ಅದರಲ್ಲೇನು ಕೊರತೆ ಆಗೋದಿಲ್ಲ. ಅದೊಂದು ದೊಡ್ಡ ಭಾಗ್ಯ. ನಮ್ಮ ಹತ್ರ 1 ಕೋಟಿ ರೂಪಾಯಿ ಇದೆ ಅಂದರೆ ಅದನ್ನ ಇನ್ನೊಬ್ರಿಗೆ ಹಂಚಿ ತಿಂದರೆ
ಖಾಲಿ ಆಗ್ತಾ ಬರ್ತದೆ. ಭೂಮಿ, ಬಂಗಾರ, ಏನೇ ಸಂಪತ್ತಿದ್ರೂ ಕೂಡ ನಾವು ಅದನ್ನು ಉಪಯೋಗ ಮಾಡ್ತಾ ಮಾಡ್ತಾ ಇನ್ನೊಬ್ರಿಗೆ ಏನಾದರೂ ಕೊಟ್ಟರೆ ಖಾಲಿ ಆಗ್ತದೆ. ಒಂದು ಪುಣ್ಯ ಬರ್ತದೆ, ಮತ್ತಷ್ಟು ಸಂಪತ್ತು ಆಮೇಲೆ ಮುಂದೆ ಬರಬಹುದು, ಅದು ವಿಚಾರ ಬೇರೆ. ಆದರೆ ಇದೇ ಒಂದು ದೊಡ್ಡ ಭಾಗ್ಯ. ಪೂಜ್ಯತೆ ರಥೋಕ್ಷಜ, ಭಗವಂತನ ಪೂಜೆ ನಡೀತದಲ್ಲ, ಆ ಭಗವಂತನ ಪೂಜೆಯಲ್ಲಿ ನಾವು ಪಾಲ್ಗೊಳ್ತೀವಲ್ಲ, ಭಗವಂತನ ಕುರಿತಾಗಿ ಪ್ರವಚನ ಶ್ರವಣ ಅಲ್ಲಲ್ಲಿ ನಡೀತಾವಲ್ಲ, ಇದನ್ನು ಮಾತ್ರ ಎಷ್ಟು ಜನರು ಕೇಳ್ಬೋದು. ಮಹಾತ್ಮರಾದವರು ಪ್ರವಚನ ಮಾಡ್ತಿರ್ತಾರೆ, ನೀವು ಕೇಳಿರ್ತೀರಿ. 5-6 ಸಾವಿರ ಜನ ದೊಡ್ಡ ದೊಡ್ಡ ಮೈದಾನದಲ್ಲಿ ಕುತ್ಕೊಂಡು ಕೇಳ್ತಿರ್ತಾರೆ. ಅಂಥ ಸಿದ್ಧ ಪುರುಷರು, ಮಹಾತ್ಮರು, ಜನ ಮನಸ್ಸನ್ನು ಸೂರ್ಯಗೊಳ್ಳುವಂತೆ ಪ್ರವಚನ ಮಾಡ್ತಿದ್ದಾಗ 5-6 ಸಾವಿರ ಜನ ಬಿಟ್ಟು 10,000 ಜನ ಬಂದರೂ ಕೂಡ ಅಲ್ಲಿ ಯಾರಿಗೂ ಕೊರತೆ ಆಗೋದಿಲ್ಲ. ಸ್ಥಳ ಒಂದು ಸ್ವಲ್ಪ ಹೆಚ್ಚು ಬೇಕಷ್ಟೆ. ಅಂತೂ ಪ್ರವಚನ ನಡೀತದೆ, ಮಹಾತ್ಮರದು, ಸಾಧುಗಳದು, ಸತ್ಪುರುಷರದು, ಸಿದ್ಧ ಪುರುಷರದು. ಅಂದರೆ ಅದನ್ನು ಕೇಳುವವರು ಎಲ್ಲರದೂ ಭಾಗ್ಯ. ಅದು ಹೇಳುವವ್ರದ್ದು ಭಾಗ್ಯ, ಕೇಳುವವ್ರದ್ದು ಭಾಗ್ಯ. ಇದೊಂದು ಸಮಾನವಾದ ಭಾಗ್ಯ ಇದು. ಅಯಂ ಏಕೋ ಮಹಾಭಾಗ. ಈ ಒಂದು ಭಾಗ್ಯಕ್ಕೆ ಮಾತ್ರ ಯಾವತ್ತೂ ಚ್ಯುತಿ ಇಲ್ಲ. ಇದಕ್ಕೇನಾದ್ರು ಚ್ಯುತಿ ಇದೆಯೇನು? ಯಾವುದಾದ್ರು ಧನ ಸಂಪತ್ತಿಗೆ, ಭೂಮಿಗೆ ಚ್ಯುತಿ ಬರ್ಬೋದು, ಅಧಿಕಾರಕ್ಕೆ ಚ್ಯುತಿ ಬರ್ಬೋದು. ಭಗವಂತನ ಪೂಜೆ, ಭಗವಂತನ ಕುರಿತಾದ ಶ್ರವಣ, ಇದಕ್ಕೆ ಮಾತ್ರ ಯಾವತ್ತೂ ಚ್ಯುತಿ ಇಲ್ಲ. ಇದೊಂದು ದೊಡ್ಡ ಭಾಗ್ಯ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಏನು ಮಾಡಬೇಕು? ಸಾಯಂ ಪ್ರಾತಃ ಗಣನ್ ಭಕ್ತ್ಯ, ಸಾಯಂಕಾಲದ ಹೊತ್ತಿನಲ್ಲಿ ಮತ್ತು ಹಗಲು ಹೊತ್ತಿನಲ್ಲಿ ಯಾವಾಗಲೂ ಕೂಡ ಇದನ್ನೆಲ್ಲ ನಾವು ಈ ಭಗವಂತನ ಲೀಲೆಗಳನ್ನು ನೆನಪು ಮಾಡ್ಕೊಳ್ತಾ ಇರಬೇಕು. ಹೀಗೆ ಮಾಡ್ಕೊಳ್ತಾ ಇದ್ದರೆ ಸಂಸಾರದ ದುಃಖದಿಂದ ನಮಗೂ ಕೂಡ ಪರಿಹಾರ ಸಿಕ್ಕೇ ಸಿಗ್ತದೆ. ರಾಮ, ಕೃಷ್ಣ ಮೊದಲಾದವರನ್ನು ನೆನಪು ಮಾಡ್ಕೊಳ್ಬೇಕು. ಬರೇ ರಾಮಕೃಷ್ಣ ಮೊದಲಾದವರನ್ನು ನೆನಪು ಮಾಡ್ಕೊಂಡಿದ್ರಿಂದ, ಭಗವಂತನನ್ನು ನೆನಪು ಮಾಡ್ಕೊಂಡಿದ್ರಿಂದ ದುಃಖ ಹೋಯಿತು ಅಂತ ಅಷ್ಟೇ ಅಲ್ಲ. ರಾಮ ಈ ಜಗತ್ತಿನಲ್ಲಿ ಹುಟ್ಟಿದಾಗ ಅವನಿಗೆ ಎಂತೆಂಥ ಪ್ರಸಂಗಗಳನ್ನು ಎದುರಿಸುವಂಥ ಸ್ಥಿತಿ ಬಂದಿತ್ತು. ಅವನು ಹೆಂಡತಿಯನ್ನು ಕಳ್ಕೊಂಡ, ರಾಜ್ಯ ಕಳ್ಕೊಂಡ, ಯಾವುದೇ ಸ್ಥಾನಮಾನ ಇಲ್ಲದೇ ಪರದಾಡಬೇಕಾಯ್ತು. ಪಾಂಡವರು ಕೂಡ ಪರದಾಡಬೇಕಾಯ್ತು. ನಳದಮಯಂತವರು ನಾನಾ ಥರ ಸಂಕಷ್ಟ ಅನುಭವಿಸ್ಬೇಕಾಯ್ತು. ಭಗವಂತನ ಕಥೆ ಕೇಳಿದಾಗ ಇದನ್ನೆಲ್ಲ ಕೇಳ್ತೇವೆ. ಆಗ ಅವ್ರ ದುಃಖದ ಮುಂದೆ ನಮ್ಮದೇನು ದೊಡ್ಡ ದುಃಖ, ಅವರ ಕಷ್ಟದ ಮುಂದೆ ನಮಗೇನು ದೊಡ್ಡ ಕಷ್ಟ ಬಂತು ಅಂತ ಒಂದಿಷ್ಟು ಸಮಾಧಾನ ಪಡ್ಕೊಳ್ಳಿಕ್ಕೆ ನಮಗೂ ಸಾಧ್ಯ ಆಗ್ತದೆ. ಅಂತೂ ಸಾಯಂಕಾಲದ ಹೊತ್ತು ಮತ್ತು ರಾತ್ರಿ ಹೊತ್ತು ಈ ಲೀಲೆಗಳನ್ನು ಸ್ಮರಿಸುವುದನ್ನು ಯಾವತ್ತೂ ಬಿಡಬಾರ್ದು. ಯಾವತ್ತೂ ಸ್ಮರಿಸ್ತಾನೆ ಇರಬೇಕು. ಕನಿಷ್ಠ ಪಕ್ಷ 2 ಹೊತ್ತಾದರೂ ಅದನ್ನು ಸ್ಮರಿಸಬೇಕು. ತಾತ್ಪರ್ಯ ಏತದ್ರೂಪಂ ಭಗವತೋ ಹ್ಯರೂಪಸ್ಯ ಚಿದಾತ್ಮನಃ ಮಾಯಾಗುಣೈರ್ವಿರಚಿತಂ ಮಹದಾದಿಭಿ ಆತ್ಮನೇ. ಭಗವಂತನಿಗೆ ಒಂದು ಜಡ ಪ್ರತಿಮಾ ಮತ್ತೊಂದು ಚೇತನ ಪ್ರತಿಮಾ, 2 ಥರದ ಪ್ರತಿಮೆಗಳಿವೆ ಅಂತ. ಈ ಭಗವಂತನ ಅವತಾರಗಳಿವೆಯಲ್ಲ, ಹಿಂದೆ ನೋಡಿದೆವಲ್ಲ, ಐತರೇಯ, ರಾಮ, ಕೃಷ್ಣ, ಮತ್ಸ್ಯ, ವರಾಹ, ನರಸಿಂಹ, ಇವೆಲ್ಲ ಆ ಭಗವಂತನಿಂದ ಪೂರ್ಣ ಅಭಿನ್ನವಾದಂಥ ಪ್ರತಿಮೆಗಳೇ. ಇನ್ನು ದೇವತೆಗಳು, ಋಷಿಗಳು, ಸಾಧು ಸತ್ಪುರುಷರು ಮೊದಲಾದವರು ಏನಿದ್ದಾರೆ ಅವರೆಲ್ಲ ಅವನ ಭಗವಂತನ ಸ್ವರೂಪಕ್ಕಿಂತ ಭಿನ್ನರಾದ ಪ್ರತಿಮೆಗಳು. ಅಭಿನ್ನ ಪ್ರತಿಮೆ ಮತ್ತು ಭಿನ್ನ ಪ್ರತಿಮೆ ಅಂತ 2 ಥರದ ಪ್ರತಿಮೆಗಳು ಇರ್ತವೆ. ಅಭಿನ್ನ ಪ್ರತಿಮೆಗಳು ಮತ್ತು ಭಿನ್ನ ಪ್ರತಿಮೆಗಳು ಅಂತ 2 ಥರ. ಮತ್ಸ್ಯ, ಕೂರ್ಮ, ವರಾಹ ಮೊದಲಾದದ್ದು ಅಭಿನ್ನ ಪ್ರತಿಮಾ. ಈ ಉಳಿದ ಸಾಧುಗಳು, ಸತ್ಪುರುಷರು, ಋಷಿಗಳು ಅವರೇನಿದ್ದಾರೆ ಅವರೆಲ್ಲ ಭಿನ್ನ ಪ್ರತಿಮೆಗಳು. ಭಗವಂತನಿಗಿಂತ ಭಿನ್ನ, ಆದರೂ ಪ್ರತಿಮೆನೇ. ಇನ್ನು ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ನಾವು ನೆಲೆಸುವಂಥ ಈ ಭೂಮಿ, ಹರಿಯುವ ನೀರು, ನಾವು ಉಪಯೋಗ ಮಾಡುವ ಬೆಂಕಿ, ಬೀಸುವ ಗಾಳಿ, ನಮ್ಮ ತಲೆಯ ಮೇಲೆ ಕೆಳಗೆ, ಹಿಂದೆ, ಮುಂದೆ, ಒಳಗೆ ಎಲ್ಲ ಕಡೆಯೂ ಅವ್ಯಾಹತವಾಗಿ ಕಾಣುವಂಥ ಈ ಆಕಾಶ, ಇವೆಲ್ಲ ಏನಿವೆ ಇವು ಜಡಗಳು, ಚೇತನಗಳು ಎಲ್ಲವೂ ಕೂಡ ಆ ಭಗವಂತನಿಗೆ ಪ್ರತಿಮೆ ಇದ್ದಂತೆಯೇ. ಜಡ ಪದಾರ್ಥಗಳು ಭಗವಂತನಿಗೆ ಪ್ರತಿಮೆ, ಚೇತನ ಪದಾರ್ಥಗಳು ಭಗವಂತನಿಗೆ ಪ್ರತಿಮೆ. ಅದಲ್ಲದೆ ಅವನ ಸ್ವರೂಪ ಒಂದು ಬೇರೆ ಇದೆ. ಅದರಿಂದ ಈ ಹಿಂದೆ ಇದನ್ನು ನೋಡಿದ್ದೇವೆ. ಮಾ ಮನಾದೃತ ತಮ್ಮರ್ತ್ಯ ಕುರುತೆ ಅರ್ಚಾ ವಿಡಂಬನಂ ಅಂತ ಭಾಗವತದಲ್ಲೇ ಒಂದು ಕಡೆ ಬಂದಿದೆ. ಯಾರು ಕೇವಲ ಕಲ್ಲಿನ, ಕಟ್ಟಿಗೆಯ, ಶಿಲೆಯ ವಿಗ್ರಹಕ್ಕೆ ಪೂಜೆ ಮಾಡ್ತಾರೆ, ಚೇತನ ಪ್ರತಿಮೆಗಳಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಮನುಷ್ಯರಲ್ಲಿ, ಸುತ್ತಮುತ್ತ ಇರುವಂಥ ಎಲ್ಲ ಜೀವರಲ್ಲಿ ಭಗವಂತನನ್ನು ಕಾಣುವುದನ್ನು ಮರೀತಾರೆ. ಇಲ್ಲಿ ಭಗವಂತನನ್ನು ಅನಾದರಿಸ್ತಾರೆ, ಅಲ್ಲಿ ಭಗವಂತನನ್ನು ಕಾಣಲಿಕ್ಕೆ ಹೋಗ್ತಾರೆ. ಅವನು ಮಾಡುವುದು ನಾಟಕ, ಅದರಿಂದ ಯಾವುದೇ ಲಾಭ ಇಲ್ಲ ಅಂತ ಶಾಸ್ತ್ರವನ್ನು ಎಚ್ಚರಿಸಿದೆ.
ಯಥಾ ನಭಸಿ ಮೇಘೌಗಾ ರೇಣುರ್ವಾ ಪಾರ್ಥಿವೋ ನಿಲೆ ಏವಂ ದ್ರಷ್ಟರಿ ದೃಶ್ಯತ್ವ ಆರೋಪಿತಂ ಅಬುದ್ಧಿಭಿ. ಆಕಾಶದಲ್ಲಿ ಮೋಡ ಇರ್ತದೆ, ಗಾಳಿಯಲ್ಲಿ ಬೇಕಾದಷ್ಟು ಧೂಳು ಸಂಚಾರ ಮಾಡ್ತಿರ್ತದೆ. ಆಕಾಶದಲ್ಲಿ ಮೋಡ ಇದೆ, ಹೌದು. ಮೋಡ ಕಪ್ಪು ಬಣ್ಣದ್ದೇ ಇದ್ರು, ನೀಲಿ ಬಣ್ಣದ್ದೇ ಇದ್ರು, ಬಿಳಿ ಬಣ್ಣದ್ದೇ ಇದ್ರು, ಅದರಿಂದ ಆಕಾಶಕ್ಕೆ ಏನಾದರೂ ತೊಂದರೆ ಆಗ್ತದೇನೋ, ಆಕಾಶ ಏನಾದರೂ ಒದ್ದೆ ಆಗ್ತದೆ. ಮೋಡ ಇದ್ದು ದಟ್ಟವಾದ ಮೋಡ ಚಿತ್ತೈಸಿ ಮಳೆ ಬಂದರೆ ಭೂಮಿ ಒದ್ದೆ ಆಗ್ತದೆ, ನಮ್ಮ ಮೈ ಒದ್ದೆ ಆಗ್ತದೆ, ಮಣ್ಣು ಇದೆಲ್ಲ ಒದ್ದೆ ಆಗ್ತದೆ. ಆಕಾಶಕ್ಕೆ ಮಾತ್ರ ಒದ್ದೆ ಆಗೋದು ಅನ್ನೋದಿಲ್ಲ. ಆಕಾಶಕ್ಕೆ ಏನು ವಿಕಾರನೂ ಆಗೋದಿಲ್ಲ, ಆಕಾಶ ನಿರ್ವಿಕಾರ. ಹಾಗೆ ಗಾಳಿಯಲ್ಲಿ ಧೂಳು ಇರ್ತದೆ, ಗಾಳಿ ಬೀಸ್ತಿರ್ತದೆ, ಗಾಳಿ ಧೂಳು ತೊಗೊಂಡು ಹೋಗ್ತಿರ್ತದೆ. ಧೂಳು ನಮ್ಮ ಬಟ್ಟೆಗೆ ಬಡಿತದೆ, ನಾವಿರೋ ಮನೆಗಳಿಗೆ ಮಠಗಳಿಗೆ ಧೂಳು ಬಂದು ಸೇರ್ಕೋತದೆ, ಮತ್ತೆ ಅದನ್ನು ಗುಡಿಸಿ ಸ್ವಚ್ಛ ಮಾಡಬೇಕಾಗ್ತದೆ. ಆದರೆ ಆ ಗಾಳಿಗೇನಾದರೂ ಅದರಿಂದ ತೊಂದರೆ ಆಗ್ತದೇನೋ, ಗಾಳಿ ಮತ್ತೆ ಸ್ವಚ್ಛವಾಗೇ ಇರ್ತದೆ. ಧೂಳು ಹಾರಿ ಹೋಗ್ತದೆ, ಸ್ವಲ್ಪ ಹೊತ್ತು ಗಾಳಿ ಬೀಸಿದ ಮೇಲೆ ಧೂಳೆಲ್ಲ ಕೆಳಗೆ ಬಿದ್ದು ಬಿಡ್ತದೆ, ಗಾಳಿ ಮತ್ತೆ ಸ್ವಚ್ಛವಾಗೇ ಇರ್ತದೆ. ಆಕಾಶಕ್ಕೂ ವಿಕಾರ ಇಲ್ಲ, ಗಾಳಿಗೂ ವಿಕಾರ ಇಲ್ಲ. ಹಾಗೆ ಎಲ್ಲ ಜಡ ವಸ್ತುಗಳು ಕೂಡ ಭಗವಂತನ ಒಳಗಿವೆ. ಮತ್ತು ಭಗವಂತ ಜಡ ವಸ್ತುಗಳ ಒಳಗಿದ್ದಾನೆ, ಇದನ್ನು ಗಮನಿಸ್ಬೇಕು ನಾವು. ಯಾವುದನ್ನು ಮುಟ್ಟಿದ್ರೆ ನಾವು ಕೈ ತೊಳ್ಕೊಬೇಕಾಗ್ತದೋ, ಯಾವುದನ್ನು ನೋಡಿದ್ರೆ ಮುಖ ಸಿಂಡರಿಸ್ಕೋತೀವೋ ಅಂತ ಅಸಹ್ಯ, ಹೊಲಸು, ದುರ್ಗಂಧ ಬೀರುವಂಥ ವಸ್ತುಗಳು ಕೂಡ ಭಗವಂತನ ಒಳಗೇನೇ ಇವೆ. ಭಗವಂತನ ಒಳಗಿಲ್ಲುವುದು ಬಿಟ್ಟು ಅದಿನ್ನು ಎಲ್ಲಿರ್ಲಿಕ್ಕೆ ಸಾಧ್ಯ? ಭಗವಂತ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ ಅಂದಮೇಲೆ, ಜಗತ್ತಿನಲ್ಲಿ ಎಲ್ಲ ಕಡೆ ಮೇಲೆ ಕೆಳಗೆ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಎಲ್ಲ ಕಡೆ ಅವನಿದ್ದಾನೆ ಅಂದಮೇಲೆ ಅವನನ್ನು ಬಿಟ್ಟು ಇದೆಲ್ಲ ಇರುವುದೆಲ್ಲಿಂದ ಸಾಧ್ಯ? ಸುಗಂಧಭರಿತವಾದ ವಸ್ತುವು, ದುರ್ಗಂಧಭರಿತ ವಸ್ತುವು ಅವನೊಳಗೆ ಇರಬೇಕು. ಮತ್ತು ಸುಂದರವಾದ ವಸ್ತು, ಕುರೂಪ ವಸ್ತು ಅದು ಅವನೊಳಗೆ ಇರಬೇಕು. ಅದನ್ನು ಬಿಟ್ಟು ಹೋಗುವುದೆಲ್ಲಿ? ನಮ್ಮನ್ನು ಬಿಟ್ಟು ಎಲ್ಲಾರು ಹೋಗ್ಬೋದು. ದುರ್ಗಂಧ ವಸ್ತು ಅಲ್ಲಿ ಎಲ್ಲಾದರೂ ಇದ್ದರೆ ಅದನ್ನು ಬಿಟ್ಟು ನಾವು ದೂರ ಹೋಗ್ಬೋದು, ಸುಗಂಧದ ಕಡೆ ನಾವು ಹೋಗ್ಬೋದು. ಅಥವಾ ದುರ್ಗಂಧ ಭರಿತ ವಸ್ತುವನ್ನು ದೂರ ಎತ್ತಿ ಎಸಿಬೋದು, ಸುಟ್ಟು ಬಿಸಾಕ್ಬೋದು. ಆದರೆ ಭಗವಂತ ಇಲ್ಲದ ಜಾಗದಲ್ಲಿ ಆ ದುರ್ಗಂಧದ ವಸ್ತುವನ್ನು ಇಡುವುದೆಲ್ಲಿಂದ? ಕುರೂಪವಾದ ವಸ್ತುವನ್ನು, ಕೆಟ್ಟ ವಸ್ತುವನ್ನು, ಕೆಟ್ಟ ವ್ಯಕ್ತಿಯನ್ನು ಭಗವಂತ ಇಲ್ಲದೇ ಇದ್ದ ಕಡೆ ಇಡುವುದೆಲ್ಲಿಂದ ಸಾಧ್ಯ ಇದೆ? ಏನೂ ಸಾಧ್ಯ ಇಲ್ಲ. ಅಷ್ಟಾದರೂ ಭಗವಂತನಿಗೆ ಅದರಿಂದ ಏನಾದರೂ ನಂಟಿದೇನು? ಏನೂ ಇಲ್ಲ. ಅವೆಲ್ಲವೂ ಭಗವಂತನೊಳಗಿದೆ. ಮತ್ತು ಈ ಭಗವಂತ ಅದರೊಳಗೆ ಎಲ್ಲದರ ಕಡೆಯೂ ಇದ್ದಾನೆ. ವಾಸುದೇವ ಸರ್ವಮಿತಿ ನಚ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತ. ನನ್ನೊಳಗೆ ಎಲ್ಲವೂ ಇವೆ, ನಾನು ಎಲ್ಲದರೊಳಗೂ ಇದ್ದೇನೆ. ಅಷ್ಟಾದರೂ ಕೂಡ ನನಗೇನೂ ವಿಕಾರ ಇಲ್ಲ, ಯಾವುದೇ ಥರದ ತೊಂದರೆಯೂ ನನಗೆಂದೂ ಕೂಡ ಆಗಿಲ್ಲ, ಅಂಟೇ ನನಗಾಗಿಲ್ಲ. ಆದರೆ ಆಕಾಶದೊಳಗೆ ಮೋಡ ಇದೆ, ಹೌದು. ಆಕಾಶಕ್ಕೆ ಮೋಡದ ನಂಟು ಏನೂ ಇಲ್ಲ. ಆದರೆ ಮೋಡ ಸಂಚಾರ ಮಾಡುವಾಗ ಆಕಾಶನೇ ಸಂಚಾರ ಮಾಡಿದಂತೆ ಕಾಣಿಸ್ತದೆ, ನೋಡೋರಿಗೆ ಹಾಗೆ ಕಾಣಿಸ್ತದೆ. ಸಂಚಾರ ಆಕಾಶ ಮಾಡ್ತಿಲ್ಲ, ಯಾಕಂದರೆ ಆಕಾಶ ವ್ಯಾಪ್ತವಾದದ್ದು, ಎಲ್ಲ ಕಡೆನೂ ಇದೆ. ಇಲ್ಲಿದ್ದದ್ದು ಆಕಾಶ ಅಲ್ಲಿ ಹೋಗುವುದು ಹೇಗೆ, ಅಲ್ಲಿದ್ದದ್ದು ಇಲ್ಲಿ ಬರುವುದು ಹೇಗೆ? ಅದೇನೂ ಇಲ್ಲ. ಆಕಾಶ ಸಂಚಾರ ಮಾಡುವುದೇ ಇಲ್ಲ ವಾಸ್ತವಿಕವಾಗಿ. ಮೋಡ ಸಂಚಾರ ಮಾಡಿದಾಗ ಆಕಾಶ ಸಂಚಾರ ಮಾಡುವಂತೆ ಕಾಣಿಸ್ತದೆ ಅಷ್ಟೆ. ಅಥವಾ ಒಂದು ವಾಹನದಲ್ಲಿ ಕುತ್ಕೊಂಡು ನಾವು ಹೋಗ್ತಿರುವಾಗ ಗಿಡ ಮರಗಳು ಮೋಡಗಳು ಒಂದೇ ಕಡೆ ಇದ್ದರೂ ಕೂಡ ನಾವು ಸಂಚಾರ ಮಾಡುವ ವೇಗಕ್ಕೆ, ನಾವು ಸಂಚಾರ ಮಾಡುವ ಆ ವಾಹನದ ವೇಗಕ್ಕೆ ಆ ಗಿಡ ಮರಗಳು ಮೋಡಗಳು ಎಲ್ಲ ಚಲಿಸಿದಂತೆ ಕಾಣಿಸ್ತದೆ ಅಷ್ಟೆ. ಇದು ನಮ್ಮ ದೃಷ್ಟಿ ಭ್ರಮ ಮಾತ್ರ. ಅದು ಮೋಡ ಚಲಿಸಿದಾಗ ಆಕಾಶ ಚಲಿಸಿದಂತೆ ಕಾಣಿಸ್ತದೆ. ಕೆಂಪು ಬಣ್ಣದ ಧೂಳು ಎಲ್ಲ ಕಡೆ, ಸುಂಟರ ಗಾಳಿ ಬಿರುಗಾಳಿ ಎದ್ದಾಗ ಕೆಂಪು ಬಣ್ಣದ ಧೂಳು ಎಲ್ಲ ಕಡೆ ಹರಡ್ತದೆ. ಅಷ್ಟು ಹರಡಿದಾಗ ಆ ಆಕಾಶನೂ ಕೂಡ, ಆ ವಾಯುವು ಕೂಡ ಕೆಂಪು ಬಣ್ಣದ್ದಂತೆ ಕಾಣಿಸ್ತದೆ. ವಾಸ್ತವಿಕವಾಗಿ ಕೆಂಪು ಬಣ್ಣ ಇರುವುದು ಆ ಧೂಳಿನಲ್ಲಿ, ಆಕಾಶದಲ್ಲಿ ಅದಿಲ್ಲ. ಈಗಿಂಥ ಸಂದರ್ಭದಲ್ಲಿ ಆಕಾಶದಲ್ಲಿ ಹೊಂಬಣ್ಣ ಕಾಣಿಸ್ತದೆ, ಕೆಂಬಣ್ಣ ಕಾಣಿಸ್ತದೆ. ಅದೆಲ್ಲ ಇರುವುದು ಸೂರ್ಯನ ಕಿರಣಗಳ ಸಂಪರ್ಕ ಮೋಡಕ್ಕಾಗಿರ್ತದೆ. ಆಕಾಶಕ್ಕೆ ಅದಾಗೋದೇ ಇಲ್ಲ. ಇನ್ನೂ ನಮ್ಗೆ ಗೊತ್ತಿರಬೇಕು, ನಮಗೆಲ್ಲ ಆಕಾಶ ನೀಲವಾಗಿ ಕಾಣಿಸ್ತದಲ್ಲ. ವಿಜ್ಞಾನಿಗಳದನ್ನು ಹೇಳ್ತಾರೆ, ವಿಜ್ಞಾನ ಕೇಳಿದರೆ ಹೇಳ್ತಾರೆ, ವಿಜ್ಞಾನ ಸಂಪರ್ಕ ಇದ್ದವರಿಗೆ ಅದು ಗೊತ್ತಿರ್ತದೆ. ವಾಸ್ತವಿಕವಾಗಿ ನೀಲವರ್ಣ ಆಕಾಶದಲ್ಲಿ ಇಲ್ಲ. ನಾವು ನೋಡುವಂಥ ಈ ಸ್ಪೇಸ್ನಲ್ಲಿ ನೀಲವರ್ಣ ಇಲ್ಲ. ಅದು ಯಾಕೆ ನೀಲವಾಗಿ ಕಾಣಿಸ್ತದೆ ಅಂದರೆ, ಈ ಸಮುದ್ರ ಇದೆಯಲ್ಲ, ಸಮುದ್ರದ ಮೇಲೆ ಸೂರ್ಯನ ಕಿರಣಗಳ ಪ್ರತಿಫಲನ ಆಗಿ ಆ ನೀಲವರ್ಣ ಅಲ್ಲಿ ಕಾಣಿಸ್ತದೆ ಅಷ್ಟೇ.
ವಿಜ್ಞಾನಿಗಳು ಕೇಳಿದ್ರೆ ಇದೇನು ಭಾಳ ದೊಡ್ಡ ವೈಜ್ಞಾನಿಕ ಸಂಗತಿ ಏನಲ್ಲ. ವಿಜ್ಞಾನದ ಸಾಮಾನ್ಯ ಸಂಗತಿ ಗೊತ್ತಿದ್ದವ್ರಿಗೂ ಇದು ಗೊತ್ತಿದ್ದೇ ಇರ್ತದೆ. ಆಕಾಶ ಹೊತ್ತು ರಾತ್ರಿ ಹೊತ್ತು ಆಕಾಶ ಯಾಕೆ ನೀಲಕ್ಕೆ ಕಾಣಿಸೋದಿಲ್ಲ ಅಂದರೆ ಆವಾಗ ಸೂರ್ಯನ ಪ್ರತಿಫಲನ ಅಲ್ಲಿಲ್ಲ. ಅಷ್ಟಕ್ಕಾಗಿ ಹೀಗೆ ನಾವು ವಾಸಿಸುವ ಭೂಮಿಯಲ್ಲಿ ಭೂಮಿಯ ಪ್ರಮಾಣ ಕಡಿಮೆ, ಸೂರ್ಯನ ಸಮುದ್ರದ ಪ್ರಮಾಣವೇ ಹೆಚ್ಚಿರೋದ್ರಿಂದ ಆ ಸಮುದ್ರದ ಮೇಲೆ ಸೂರ್ಯನ ಬೆಳಕು ಬಿದ್ದು ಅದು ಪ್ರತಿಫಲಿಸಿ ಆಕಾಶ ನೀಲವಾಗಿ ಕಾಣಿಸ್ತದೆ. ವಾಸ್ತವಿಕವಾಗಿ ಆಕಾಶಕ್ಕೆ ನೀಲ ಬಣ್ಣವೂ ಇಲ್ಲ, ಕೆಂಬಣ್ಣವೂ ಇಲ್ಲ, ಮೋಡವೂ ಇಲ್ಲ, ಚಲನೆಯೂ ಇಲ್ಲ. ಆ ಥರ ಭಗವಂತ. ಹಾಗೆ ಭಗವಂತನ ಕೈವಾಡದಿಂದ ಈ ಪ್ರಕೃತಿಯಿಂದ ಮಹತ್ತತ್ವ, ಅದರಿಂದ ಅಹಂಕಾರ ತತ್ವ, ಪಂಚತನ್ಮಾತ್ರಗಳು, ಪಂಚಮಹಾಭೂತಗಳು, ಹೀಗೆ ಎಲ್ಲ ಕಡೆನೂ ಕೂಡ ಈ ವಸ್ತುಗಳೆಲ್ಲ ಹುಟ್ಟುತ್ತವೆ. ಆದರೆ ಯಾವುದೂ ಭಗವಂತ ಅಲ್ಲ, ಇದ್ಯಾವುದೂ ಭಗವಂತ ಅಲ್ಲ. ಆದರೆ ನೋಡಿದವರಿಗೆ ಇದೇ ಭಗವಂತನೇನೋ ಅನ್ನುವಂತೆ ಕಾಣಿಸ್ತದೆ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಕೊಡ್ಬೋದು. ಇವತ್ತು ವಿಠ್ಠಲ ದೇವರಿಗೆ ಒಳ್ಳೆಯ ಅಲಂಕಾರ ಮಾಡಿದ್ದಾರೆ ಅಂತಂತಾರೆ. ವಿಠ್ಠಲ ದೇವರಿಗೆ ಅಲಂಕಾರ, ನಾವು ತೊಡಸಿದ್ದು ಅಲಂಕಾರ, ಧೋತ್ರ ಉಡಿಸಿದೆವು, ಮೇಲೊಂದು ಅಂಗಿ ಹಾಕಿದೆವು, ಹೂವಿನ ಮಾಲೆ ಹಾಕಿದೆವು, ತುಳಸಿ ಮಾಲೆ ಹಾಕಿದೆವು. ನಾವು ಅಲಂಕಾರ ಮಾಡಿದ್ದು ಯಾರಿಗೆ? ವಿಠ್ಠಲ ದೇವರಿಗೆ ಅಲ್ಲ. ವಿಠ್ಠಲ ದೇವ್ರು ನಮ್ಮ ಕೈಗೆ ಸಿಕ್ಕಿಲ್ಲ ಇನ್ನು. ನಾವು ಅಲಂಕಾರ ಮಾಡಿದ್ದು ವಿಗ್ರಹಕ್ಕೆ. ನಾವು ಅನ್ನೋದೇನಂತೀವಿ, ವಿಠ್ಠಲ ದೇವರಿಗೆ ಅಲಂಕಾರ ಭಾಳ ಚೆನ್ನಾಗಾಗಿದೆ, ವಿಠ್ಠಲ ದೇವರು ಇವತ್ತು ಭಾಳ ಸುಂದರನಾಗಿ ಕಂಗೊಳಿಸ್ತಿದ್ದಾನೆ ಅಂತೆಲ್ಲ ಅಂತೀವಿ. ವಿಗ್ರಹಕ್ಕೆ ಮಾಡಿದರೆ ಅದು ಒಳಗಿರುವ ಭಗವಂತನಿಗೆ ಸಲ್ಲುತ್ತದೆ, ಇಲ್ಲ ಅಂತಲ್ಲ. ಆದರೂ ನಮಗೆ ಕೈಗೆ ಸಿಕ್ಕಿರುವುದು ಯಾವುದು? ವಿಗ್ರಹ. ನಮಗೆ ಕೈಗೆ ಒಳಗಿರುವ ವಿಠ್ಠಲ ಸಿಕ್ಕಿಲ್ಲಲ್ಲ. ನಮ್ಮ ಹಣೆ ಮುಟ್ಟಿ ನಾವು ನಮಸ್ಕಾರ ಮಾಡುವುದು ಕಲ್ಲಿನ ವಿಗ್ರಹಕ್ಕೇನೆ, ಆದ್ರೆ ಒಳಗಿರುವ ವಿಗ್ರಹಕ್ಕೆ ಅದು ತಲುಪ್ತದೆ. ಕಲ್ಲಿನ ವಿಗ್ರಹಕ್ಕೆ ನಮಸ್ಕಾರ ಮಾಡಿ ಮಾಡಿ, ಪ್ರದಕ್ಷಿಣೆ ಹಾಕಿ ಹಾಕಿ ನಮಸ್ಕಾರ ಮಾಡಿ ಮಾಡಿ ಅಭ್ಯಾಸ ಆದಾಗ, ನಾಳೆ ಒಂದು ದಿವಸ ಧ್ಯಾನ ಮಾಡ್ತಾ ಕೂತಾಗ, ಹೀಗೆ ಪ್ರವಚನ ಮಾಡ್ತಾ ಕೂತಾಗ ಒಳಗಿರುವ ವಿಠ್ಠಲ ಹೃದಯದೊಳಗೆ ಕಂಡು ಬಿಡ್ತಾನೆ. ಅದಕ್ಕಾಗಿ ಇದರ ತಯಾರಿ. ವಿಗ್ರಹನೇ ದೇವರಲ್ಲ. ಅನೇಕ ಜನ ವಿಗ್ರಹನೇ ದೇವರು ಅಂತ ನಮ್ಮವರು ತಿಳ್ಕೊಂಡಿದ್ದಾರೆ, ಬೇರೆಯವರು ಹಾಗೆ ತಿಳ್ಕೊಂಡಿದ್ದಾರೆ. ಇವರೆಲ್ಲ ವಿಗ್ರಹ ಪೂಜೆ ಮಾಡ್ತಾರೆ ಅಂತ. ನಾವು ವಿಗ್ರಹಕ್ಕೆ ಪೂಜೆ ಮಾಡ್ತಿಲ್ಲ, ವಿಗ್ರಹದೊಳಗಿರುವ ಭಗವಂತನಿಗೆ ಪೂಜೆ ಮಾಡ್ತಿದ್ದೆ. ಸರಿಯೇ, ನಮಗೆ ಚೆನ್ನಾಗೇ ಗೊತ್ತಿದೆ. ಬರೇ ನಮ್ಮ ತಂದೆ ತಾಯಿಂದ ತೀರಿ ಹೋಗಿದ್ದಾರೆ, ಅವ್ರ ವಿಗ್ರಹಕ್ಕೆ, ಅವರ ಪ್ರತಿಮೆಗೆ, ಅವ್ರ ವಿಗ್ರಹಕ್ಕೆ ಹೂವಿನ ಹಾರ ಹಾಕ್ತೇವೆ. ಅವರು ತಂದೆ ತಾಯಂದರು ಬದುಕಿದ್ದಾರಾ? ಇಲ್ಲ, ತೀರಿ ಹೋಗಿದ್ದಾರೆ. ಆದರೂ ಅವ್ರ ವಿಗ್ರಹಕ್ಕೆ, ಅವರ ಒಂದು ಫೋಟೋಕ್ಕೆ ಮಾಲೆ ಹಾಕಿ ಸಂಭ್ರಮ ಪಡ್ತೇವೆ. ಯಾಕೆ ಹೀಗೆ ಮಾಡ್ತೇವೆ? ಅವರೆಲ್ಲೋ ಇದ್ದಾರೆ, ಆ ಜೀವ ಎಲ್ಲೋ ಇದ್ದದು, ಮತ್ತೊಂದು ಬೇರೆ ಕಡೆ ಯಾವುದೋ ಲೋಕಕ್ಕೆ ಅದು ಹೋಗಿದೆ. ಇಲ್ಲಿ ಅದು ಬರಬಹುದು, ಬರದೇ ಇರಬಹುದು. ಆದರೂ ಅವರ ನೆನಪಿಗಾಗಿ ಆ ಫೋಟೋಕ್ಕೆ ಅದನ್ನು ಪೂಜೆ ಮಾಡ್ತೇವೆ. ಅದು ಮಾಡಿದರೆ ತಂದೆ ತಾಯಂದ್ರಿಗೆ ಮಾಡಿದಂತನೇ ಅಂತ ಧನ್ಯತೆಯನ್ನು ಅನುಭವಿಸ್ತೇವೆ. ಹಾಗೆ ದೇವರಿಗೂ ಕೂಡ ಇಡೀ ಭಗವಂತ ಎಲ್ಲ ಕಡೆನೂ ಇರುವುದರಿಂದ, ನಾವು ಎಲ್ಲೆಲ್ಲಿ ಕಣ್ಣು ಹಾಯಿಸ್ತೀವಿ ಅಲ್ಲಿ ಎಲ್ಲ ಕಡೆನೂ ಭಗವಂತ ಇದ್ದೇ ಇರುವುದರಿಂದ, ಭಗವಂತನೇ ಜಡ ಏನೋ, ಇದೇ ಭಗವಂತ, ಇದೇ ಭಗವಂತ ಅಂತ ಹೀಗೆಲ್ಲ ನಮಗೆ ಅನಿಸಿಬಿಡ್ತದೆ. ವಾಸ್ತವಿಕವಾಗಿ ಇದರ ಒಳಗೆ ಭಗವಂತ ಇದ್ದಾನಷ್ಟೆ, ಇದೇ ಭಗವಂತ ಅಲ್ಲ. ಒಂದು ಬ್ರಹ್ಮಾಂಡ, ಸಮಸ್ತ ಬ್ರಹ್ಮಾಂಡವೂ ಕೂಡ ಭಗವಂತನ ಒಂದು ಸನ್ನಿಧಾನಕ್ಕೆ ಪಾತ್ರವಾದ ವಿಗ್ರಹ ಮಾತ್ರ. ಅದೇ ಭಗವಂತ ಅಲ್ಲ, ಅದರೊಳಗೆ ಭಗವಂತ ಇದ್ದಾನೆ. ನಾವು ವಿಗ್ರಹದ ಒಳಗೆ ಭಗವಂತನ ಪೂಜೆ ಮಾಡ್ತೇವೆ ಹೊರತು ವಿಗ್ರಹವನ್ನೇ ಪೂಜೆ ಮಾಡುವುದಲ್ಲ. ವಿಗ್ರಹವನ್ನೇ ಪೂಜೆ ಮಾಡ್ತಾ ಹೋದರೆ ಅದರಿಂದೇನು ಸಾಧನೆ ಆಗೋದಿಲ್ಲ. ವಿಗ್ರಹದ ಒಳಗೆ ಪೂಜೆ ಮಾಡಿ ಮಾಡಿ ಒಳಗಿರುವ ಭಗವಂತನನ್ನು ಪೂಜೆ ಮಾಡಿದಾಗ, ಪೂಜೆ ಮಾಡ್ಲಿಕ್ಕೆ ಕಲಿತಾಗ ಅದು ಸಾಧನೆ. ಅತಃ ಪರಂ ಯದವ್ಯಕ್ತಂ ಅವ್ಯೂಢ ಗುಣ ಬ್ರಹ್ಮಿತಂ ಅದೃಷ್ಟ ಅಶ್ರುತ ವಸ್ತುತ್ವಾತ್ ಸಜೀವೋ ಯಃ ಪುನರ್ಭವ. ಈ ಜೀವ, ಇಲ್ಲಿವರೆಗೆ ಜಡದ ಬಗ್ಗೆ ಹೇಳಿದರು, ಮುಂದೆ ಜೀವದ ಬಗ್ಗೆ ಹೇಳ್ತಾರೆ. ಅನಾದಿ ಕಾಲದಿಂದ ಸಂಸಾರದಲ್ಲಿ ಇವನು ಬದ್ಧ. ಸಂಸಾರ ನಮಗೆ ಯಾವಾಗ ಅಂಟಿಕೊಂಡಿತು ಅಂತ ಕೇಳಿದರೆ, ಅನಾದಿ ಕಾಲದಿಂದಲೂ ನಾವು ಸಂಸಾರ ನಮ್ಗೆ ಅಂಟಿಕೊಂಡೇ ಇದೆ. ಯಾವಾಗೋ ಒಂದು ಬಾರಿ ನಮ್ಮ ಜನ್ಮ ಪ್ರಾರಂಭ ಆಯಿತು. ನಮಗೆ ಇದು ಹೊರಗೊಂದು ದೇಹ ಇದೆ, ಇದೊಂದು ದೇಹ ಇದೆ, ತಂದೆ ತಾಯಿಯಿಂದ ಒಂದು ದೇಹ. ಇದರೊಳಗೊಂದು ಸೂಕ್ಷ್ಮ ದೇಹ ಅಥವಾ ಯಾತನಾ ದೇಹ ಅಂತ ಕರೀತಾರೆ, ಅದರೊಳಗೊಂದಿದೆ. ಅದರೊಳಗೊಂದು ಲಿಂಗ ದೇಹ ಅಂತ ಇರ್ತದೆ, ಅದರೊಳಗೆ ಜೀವ ಇರ್ತಾನೆ. ಲಿಂಗ ದೇಹ ಹೇಗಿರ್ತದೆ ಅಂತಂದರೆ, ಶೇಂಗಾ ಬೀಜ ಇರ್ತದೆ, ನೆಲಗಡಲೆ ಬೀಜ, ಭೂಮಿಕಾಯಿ ಒಳಗೆ ಬೀಜ ಇರ್ತವೆ. ಅದಕ್ಕೆ ಹೊರಗಿನ ಒಂದು ಸಿಪ್ಪೆ ಇರ್ತದೆ. ಸಿಪ್ಪೆ ಹೇಗಿರ್ತದೆ ಅಂದರೆ,
ಆ ಬೀಜಕ್ಕೆ ಸರಿಯಾಗಿರ್ತದೆ. ಎರಡೇ ಬೀಜ ಇದ್ದರೆ ಸಿಪ್ಪೆ ಬೀಜನೂ ಎರಡೇ ಇರ್ತದೆ. ಒಂದು ವೇಳೆ 3 ಬೀಜ ಇದ್ದರೆ 3 ಸಿಪ್ಪೆ ಕಾಣಿಸ್ತದೆ. ಈಗ ಉಬ್ಬಿದಂಗೆ 3 ಸರಿ ಕಾಣಿಸ್ತದೆ. ಒಂದೇ ಇದ್ದರೆ ಒಂದೇ ಕಾಣಿಸ್ತದೆ. ಹೇಗೆ ಒಳಗಿನ ಬೀಜವು ಹಾಗೆ ಹೊರಗಿನ ಸಿಪ್ಪೆ, ಹೇಗೆ ಒಳಗಿನ ಜೀವವು ಅದರಂತೆ ಅದಕ್ಕೆ ಆವರಕವಾಗಿ ಲಿಂಗದೇಹ. ಆ ಲಿಂಗದೇಹ ಅನಾದಿ ಕಾಲದಿಂದಲೂ ಇದ್ದೇ ಇದೆ. ಆ ಲಿಂಗದೇಹಕ್ಕೆ ಒಂದು ಯಾತನಾ ದೇಹ ಅನ್ನೋದನ್ನು ತೊಡೆಸಿ ಈ ಸಂಸಾರಕ್ಕೆ ನಮ್ಮನ್ನು ಬಿಟ್ಟ ಭಗವಂತ. ಬಿಟ್ಟ ಮೇಲೆ ಯಾವುದ್ಯಾವುದೋ ಧರ್ಮ ಕರ್ಮ ಪ್ರಾರಬ್ಧ ಕರ್ಮ ಇತ್ಯಾದಿಗಳಿಗೆ ಅನುಸಾರವಾಗಿ ಯಾವುದೋ ತಂದೆ ತಾಯಿ ಅಂತ ಮಕ್ಕಳಾಗಿ ಹುಟ್ಟಿದೆವು. ಆವಾಗ ಈ 4ನೇ ದೇಹ ಬಂತು. ಒಳಗೆ ಜೀವ, ಅದರ ಹೊರಗೆ ಲಿಂಗದೇಹ, ಅದರ ಹೊರಗೆ ಯಾತನಾ ದೇಹ, ಅದರ ಹೊರಗೆ ಈ ಭೌತ ದೇಹ. ಭೌತ ದೇಹ 70-80 ವರ್ಷ ಬದುಕಿ ಸತ್ತು ಹೋಗ್ತದೆ. ಯಾತನಾ ದೇಹ ಒಳಗೇನಿದೆ ಅದು ನಮ್ಮ ಸಾವಿರಾರು ಜನ್ಮಗಳಿವೆಯಲ್ಲ, ನಮ್ಮ ಸಾಧನೆ ಜನ್ಮಗಳು ಅಲ್ಲೆಲ್ಲ ಮುಂದುವರಿತದೆ. ನಮ್ಮ ಸಾಧನೆ ಮುಗಿದಾಗ ಯಾತನಾ ದೇಹವು ಹೊರಟೋಗ್ತದೆ. ಇನ್ನು ಮುಕ್ತಿಗೆ ಹೋಗುವಾಗ ಲಿಂಗದೇಹವೂ ಹೊರಟೋಗ್ತದೆ. ಮೇಲಿನ ಶೇಂಗಾ ಸಿಪ್ಪೆ ಒಡೆದು ಹೋಗ್ತದೆ. ಒಳಗಿನ ಬೀಜಕ್ಕೆ ಬೆಲೆ, ಹೊರಗಿನ ಸಿಪ್ಪೆಗೆ ಬೆಲೆ ಇಲ್ಲ. ಆದ್ದರಿಂದ ಜೀವ ಅನಾದಿ ಕಾಲದಿಂದಲೂ ಭಗವಂತನ ಇಚ್ಛೆಗೆ ಬದ್ಧನೇ ಅವನು. ಅವ್ಯಕ್ತಂ ಅವ್ಯೂಢ ಗುಣಬ್ರಹ್ಮಿತಂ ಸತ್ವ ರಜಸ್ಸು ತಮಸ್ಸು ಅನ್ನುವ 3 ಗುಣಗಳು ಇವನಿಗೆ ಅಂಟುಕೊಂಡಿದ್ದು ಯಾವಾಗ? ಅನಾದಿ ಕಾಲದಿಂದಲೂ ಇವನಿಗೆ ಅಂಟುಕೊಂಡೇ ಇವೆ. ಅದು ಯಾವಾಗ ಶರೀರ ಬಂದ ಮೇಲೆ ಬಂದದ್ದು ಅಲ್ಲ. ಅದು ಅನಾದಿ ಕಾಲದಿಂದಲೂ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳು ಅವನನ್ನು ನಿಯಂತ್ರಿಸಿಕೊಂಡೇ ಇವೆ. ಆದರೆ ಅವನಿನ್ನೂ ಪೋಸ್ಟಿಂಗ್ ಪ್ರಾರಂಭ ಆಗಿರಲಿಲ್ಲ ಅಷ್ಟೆ. ಪೋಸ್ಟಿಂಗ್ ಪ್ರಾರಂಭ ಆಗಿದ್ದು ಈ ಸೃಷ್ಟಿಯಲ್ಲಿ. ಹೊರಗಿಂದು ಒಳಗಿಂದು ಜೀವಕ್ಕೊಂದು ಲಿಂಗದೇಹ ಇತ್ತು. ಅದರಲ್ಲಿ ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳು ಅವನನ್ನು ಕಟ್ಟಿ ಹಾಕಿದ್ದವು. ಆದರೆ ಅವನಿಗೊಂದು ಪೋಸ್ಟಿಂಗ್ ಆಗಬೇಕಲ್ಲ. ಪೋಸ್ಟಿಂಗ್ ಆಗಿದ್ದು ಈ ಸೃಷ್ಟಿಯಲ್ಲಿ. ಅದರಲ್ಲಿ ಮತ್ತೆ ಪೋಸ್ಟಿಂಗ್ ಪ್ರಾರಂಭ ಆದಮೇಲೆ ಇದು ನಾವು ಹೇಗೆ ತಿಳ್ಕೊಬೇಕು ಅಂದರೆ, ಒಂದು 30-40 ವರ್ಷದ ನಮ್ಮ ಸರ್ವೀಸ್ ಇರ್ತದೆ. ನಮ್ಮ ಪೋಸ್ಟಿಂಗ್ ಯಾವಾಗ ಆಯಿತು? 30-40 ವರ್ಷದಿಂದ ಆಯಿತು. ಈಗ ಇಲ್ಲಿದ್ದೀವಲ್ಲ, ಇದು ಟ್ರಾನ್ಸ್ಫರ್. ಇದು ಈ ಊರಿನಿಂದ ಇಲ್ಲೊಂದು 3 ವರ್ಷ, ಅಲ್ಲೊಂದು 3 ವರ್ಷ, ಅಲ್ಲೊಂದು 3 ವರ್ಷ ಇದ್ದರೆ ಟ್ರಾನ್ಸ್ಫರ್ ಇದ್ದ ಹಾಗೆ. ಈ ತಂದೆ ತಾಯಿಂದ್ರಿಂದ ಇನ್ನೊಂದು ತಂದೆ ತಾಯಿಂದ್ರಿಗೆ ಹೋಗ್ತೀವಿ, ಇದರಲ್ಲಿ ಟ್ರಾನ್ಸ್ಫರ್ ಇದೆ. ನಮ್ಮ ಪೋಸ್ಟಿಂಗು 30-40 ವರ್ಷ ಸರ್ವೀಸಿಂದ ರೆಕಾರ್ಡಿಂಗ್ ಒಂದು ಕಡೆ ಇರ್ತದೆ, ಅಲ್ಲಿ ಹೆಡ್ ಆಫೀಸ್ನಾಗ ಇರ್ತದೆ. ಈ ಎಲ್ಲ ಟ್ರಾನ್ಸ್ಫರ್ಗಳು ಮುಗಿದು ಒಂದು ಕಡೆ ನಿವೃತ್ತ ಆದಮೇಲೆ ಆ ಒಟ್ಟಾರೆ 30-40 ವರ್ಷದಲ್ಲಿ ಏನು ಸರ್ವೀಸ್ ಮಾಡಿದ್ವಿ ಅನ್ನೋದನ್ನೆಲ್ಲ ಗಮನಿಸಿ ನಮಗೊಂದು ಪಿಂಚಣಿ, ನಮಗೊಂದು ಸವಲತ್ತು, ಇದೆಲ್ಲ ನಿವೃತ್ತ ಜೀವನಕ್ಕೆ ಹೊಂದ್ಕೋತದೆ. ಅಂತೂ ಅನಾದಿ ಕಾಲದಿಂದಲೂ ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳು ನಮ್ಮನ್ನು ನಿಯಂತ್ರಿಸ್ಕೊಂಡಿವೆ. ಶರೀರ ಬಂದ ಮೇಲೆ ಮತ್ತಷ್ಟು ಅವು ವ್ಯಕ್ತ ಆಗ್ತವೆ. ಆವಾಗಲೂ ಇದ್ದೇ ಇವೆ. ಶರೀರದ ಮೂಲಕ ಅವು ಹೆಚ್ಚು ವ್ಯಕ್ತ ಆಗ್ತವೆ. ಯಾಕೆ ಹೀಗೆ ಅಂದರೆ, ಜೀವನಿಗೆ ಲಿಂಗದೇಹ ಇದೆ, ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳಿರೋದು ಹೌದು. ಆದರೆ ಆವಾಗ ಅವನೇನೂ ತಪ್ಪು ಒಪ್ಪು ಏನೂ ಮಾಡ್ತಿಲ್ಲ. ಸೃಷ್ಟಿಗೆ ಬರುವುದಕ್ಕಿಂತ ಮುಂಚೆ, ಪೋಸ್ಟಿಂಗಿಗೆ ಬರುವುದಕ್ಕಿಂತ ಮುಂಚೆ ತಪ್ಪು ಒಪ್ಪು ಏನೂ ಮಾಡ್ತಿಲ್ಲ. ಅವನು ಸುಮ್ಮನೆ ಒಂದು ಕಡೆ ಕೂತಿರ್ತಾನಷ್ಟೆ, ಭಗವಂತನ ಹೊಟ್ಟೆ ಒಳಗೆ ಕೂತಿರ್ತಾನಷ್ಟೆ. ಯಾಕಂದರೆ ಅವನು ಏನೂ ಕೆಲಸನೇ ಪ್ರಾರಂಭ ಮಾಡಿಲ್ಲ. ಆದ್ದರಿಂದ ಅವನಿಗೆ ಜವಾಬ್ದಾರಿ ಅನ್ನೋದು ಏನೂ ಇಲ್ಲ. ಪೋಸ್ಟಿಂಗೇ ಇಲ್ಲದೆ ಹೋದಾಗ ಅಲ್ಲಿನ್ನೂ ಸಂಬಳನೂ ಪ್ರಾರಂಭ ಇಲ್ಲ, ಪೆನ್ಷನ್ನೂ ಪ್ರಾರಂಭ ಇಲ್ಲ. ಯಾವಾಗ ನಿಮಗೆ ಪೋಸ್ಟಿಂಗ್ ಪ್ರಾರಂಭ ಆಯಿತೋ ಆವಾಗಲೇ ಪ್ರಾರಂಭ. ಯಾರೋ ತಂದೆನೋ ತಾಯಿನೋ ತೀರ್ಕೊಂಡ್ರು ಅಂತ ತಿಳ್ಕೊಂಡು, ಸರ್ವೀಸ್ನಲ್ಲಿದ್ದರು ತೀರ್ಕೊಂಡ್ರು. ಹುಡುಗನಿಗೆ ಆವಾಗ ಇನ್ನೂ 15-16 ವರ್ಷ ಇತ್ತು, ವಯಸ್ಕಾಗಿರಲಿಲ್ಲ. ಅವನು ವಯಸ್ಕಾದ್ಮೇಲೆ 18 ಅಥವಾ 20 ವರ್ಷ ಆದಮೇಲೆ ಅವನಿಗೆ ಪೋಸ್ಟಿಂಗ್ ಕೊಡ್ತಾರೆ. ಪೋಸ್ಟಿಂಗ್ ಪ್ರಾರಂಭ ಆದ ಮೇಲೆ ಅವನಿಗೆ ಸಂಬಳ, ಸಾರಿಗೆ, ಸವಲತ್ತು ಎಲ್ಲ ಪ್ರಾರಂಭ. ಅಲ್ಲಿವರೆಗೆ ಹಾಗೇ ಇರ್ತಾನೆ, ಜವಾಬ್ದಾರಿ ಏನಿಲ್ಲ, ಪೋಸ್ಟಿಂಗ್ ನಿಶ್ಚಿತ. ಪೋಸ್ಟಿಂಗ್ ಪ್ರಾರಂಭ ಆದಮೇಲೆ ಮತ್ತೆ ಅವು ನಾನಾ ಥರದ ಕ್ರಿಯೆಗಳೆಲ್ಲ ಶುರು. ಸರಿಯಾಗಿ ಸರ್ವಿಸ್ ಮಾಡಿದ್ನ, ಭ್ರಷ್ಟಾಚಾರ ಮಾಡಿದ್ನ, ಸ್ವಜನ ಪಕ್ಷಪಾತ ಮಾಡಿದ್ನ, 4 ಜನರಿಗೆ ಉಪಕಾರ ಆಗುವಂಥ ಸರ್ವಿಸ್ ಮಾಡಿದ್ನ, ಏನು ಮಾಡಿದ? ಪೋಸ್ಟಿಂಗ್ ಪ್ರಾರಂಭ ಆದಮೇಲೆ ಈ ತಪ್ಪು ಒಪ್ಪು, ಮೂರ್ಖತನ, ಸಜ್ಜನಿಕೆ ಎಲ್ಲನೂ ಪ್ರಾರಂಭ ಆಗೋದು ಆಮೇಲೆ. ಮೊದಲು ಅದೇನೂ ಇಲ್ಲ. ಮೊದಲು ಅವನು ಅದಕ್ಕೆಲ್ಲದಕ್ಕೂ ಜವಾಬ್ದಾರ, ಅದಕ್ಕೆಲ್ಲದಕ್ಕೂ ಅವನು ಬಾಧ್ಯ ಅಷ್ಟೆ. ಮುಂದೆ ಆಗುವುದಿದೆ ಅನ್ನೋದು ನಿಶ್ಚಿತ. ಆದ ಮೇಲೆ ಪೋಸ್ಟಿಂಗ್ ಪ್ರಾರಂಭ ಆದ ಮೇಲೆ ಅವನಿಗೆಲ್ಲ ಥರದ ಬಾಧ್ಯತೆಗಳ ಪ್ರಾರಂಭ. ಹೀಗೆ ಸತ್ವರಜಸ್ತಮ ಗುಣಗಳು ಮೊದಲೂ ಇವೆ. ಶರೀರ ಬಂತಿಲ್ಲ, ಪ್ರಾರಂಭ ಕಾಣ್ತು. ಭಾಳ ಇದನ್ನು ನೆನೆಸ್ಕೊಂಡಷ್ಟು ನಂಗೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಯಾಕೆಂದರೆ ಮೂಲತಃ ನಾವು ಯಾವ ತಂದೆ ತಾಯಿಯಿಂದ ಮಕ್ಕಳು ಅಲ್ಲ, ಭಗವಂತನೇ ತಾಯಿ, ಭಗವಂತನೇ ತಂದೆ. ಯಾವುದಾದ್ರೂ ಜೀನ್ಸಿನ ಮೂಲಕ, ಪರಿಸರದ ಮೂಲಕ
ಯಾವುದಾದ್ರು ಜಾತಿಯ ಮೂಲಕ ನಮ್ಮನ್ನೇನಾದರೂ ನಿಯಂತ್ರಿಸ್ತಿತ್ತ ಆವಾಗ? ಅದು ಏನೂ ಇಲ್ಲ. ಸತ್ವರಜಸ್ತಮ ಗುಣಗಳಿತ್ತು. ಅವಾಗ ನಮ್ಮನ್ನು ಯಾರು ಕೇಳಿದರೆ ನಿಮ್ದು ಯಾವ ಊರು ರೀ, ಯಾವ ಜಾತಿ ರೀ ಅಂತ ಕೇಳಿದ್ರೆ ಏನು ಹೇಳ್ತಾರೆ? ಏನು ಜಾತಿ ಇಲ್ಲ, ಏನೂ ಇಲ್ಲ. ಅವಾಗ ಪೋಸ್ಟಿಂಗ್ ಪ್ರಾರಂಭ ಆದ ಕೂಡಲೇ ಪ್ರಾಣಿ, ಪಕ್ಷಿ, ಮನುಷ್ಯ, ಅದರಲ್ಲಿ ಜಾತಿಗಳು ಪ್ರಾರಂಭ. ಹಿಂದೆ ಮುಂದೆ, ಎಡ ಬಲ, ಮೇಲೆ ಕೆಳಗೆ ಅಂತೇಳಿ ನಾನಾ ಥರದ ಜಾತಿಗಳೆಲ್ಲ ಪ್ರಾರಂಭ ಆಗೋದು ಆವಾಗ. ಅದಕ್ಕಿಂತ ಮುಂಚೆ ಸತ್ವರಜಸ್ತಮ ಗುಣಗಳಿವೆ. ಆದರೆ ಈ ಮನುಷ್ಯ ಮಾಡುವಂಥ ಅನೇಕ ಥರದ ಮೂರ್ಖತನಗಳು, ಅನೇಕ ಥರದ ಅವ್ಯವಹಾರಗಳು, ಇವೆಲ್ಲ ಅವು ಆಗುವುದು ಸತ್ವರಜಸ್ತಮ ಗುಣಗಳಿಂದಲೇ. ಆದರೆ ಯಾವಾಗ ಆಗ್ತದೆ? ದೇಹ ಬಂದಾಗ ಆಗ್ತದೆ. ತಂದೆ ತಾಯಿಂದ್ರಿಂದ ದೇಹ ಬಂದ ಕೂಡಲೇ ತಾಯಿಂದ್ರಿಂದ ಒಂದಿಷ್ಟು ಗುಣ, ತಂದೆಯಿಂದ ಒಂದಿಷ್ಟು ಗುಣ, 7 ತಲೆಮಾರಿನಿಂದ ಗುಣ ಬರ್ತದೆ ಅಂತ ಕೇಳಿರ್ತೀರಿ. ನೀವು ಕೇಳಿರ್ತೀವಿ, ನಾವು ಕೇಳಿರ್ತೀವಿ. ತಂದೆ ತಾಯಿಂದ್ರಿಂದ ಸದ್ಗುಣ, ದುರ್ಗುಣ ಕೆಲವು ಬರ್ತವೆ. ಅದಲ್ಲದೆ ಪರಿಸರದಲ್ಲಿ, ಯಾವ ಪರಿಸರದಲ್ಲಿದ್ದೀರಿ, ಎಲ್ಲಿ ಬೆಳೆದಿದ್ದೀರಿ ಅನ್ನೋದನ್ನು ನೋಡಿ ಇನ್ನೊಂದಿಷ್ಟು ದುರ್ಗುಣ ಸದ್ಗುಣ ಸೇರ್ಕೋತಾರೆ. ಮತ್ತೆ ಆಯಾ ವ್ಯಕ್ತಿಯ ಮೂಲ ಸ್ವಭಾವ. ಒಂದೊಂದು ಬೀಜ ಇದ್ದಂತೆ ನಾವಿದ್ರೆ, ಶೇಂಗಾ ಬೀಜದ ಉದಾಹರಣೆ ಕೊಟ್ಟೆ. ಒಂದು ಯಾವುದೋ ಶೇಂಗಾ ಬೀಜ, ಮತ್ತೊಂದು ಯಾವುದೋ ಹಲಸಿನ ಬೀಜ, ಮತ್ತೊಂದು ಯಾವುದೋ ಮಾವಿನ ಬೀಜ. ಕ್ಷುದ್ರ ಮಿಶ್ರಾಣಿಯವ ಬೀಜಾನೇ ಅಂತ ಹೇಳ್ತದೆ ಉಪನಿಷತ್ತು. ನಾನಾ ಥರದ ಬೀಜಗಳು. ಯಾವುದೋ ಪಾರ್ಥೇನಿಯಂ ಬೀಜ, ಇನ್ನೊಂದು ಯಾವುದೋ ಗುಲಾಬಿ ಬೀಜ, ಮತ್ತೊಂದು ಯಾವುದೋ ಬೇವಿನ ಬೀಜ. ಸೃಷ್ಟಿಯಲ್ಲಿ ಎಲ್ಲದಕ್ಕೂ ಸ್ಥಾನ ಇದೆ, ಎಲ್ಲದಕ್ಕೂ ಒಂದೇನೋ ಹಿನ್ನೆಲೆ ಇದೆ. ಯಥಾ ಶಾಲ್ಯಾದಿ ವೀರ್ಯಾಣಿ ಭಿನ್ನ ವೀರ್ಯಾಣಿ ಸರ್ವಶಃ ಏವಂ ಜೀವ ಪೃಥಕ್ ಪೃಥಕ್ ಅಂತ ಒಂದು ಶಾಸ್ತ್ರದ ಮಾತು. ಅಕ್ಕಿಯ ಬೀಜಗಳು, ಎಷ್ಟು ಥರದ ವೆರೈಟಿ ಅಕ್ಕಿಗಳಲ್ಲಿ. ಗೋಧಿಯಲ್ಲಿ ಎಷ್ಟು ಥರದ ವೆರೈಟಿ. ಅಕ್ಕಿಗೆ ಕೆಲವುದಕ್ಕೆ ಸುಗಂಧ ಇರ್ತದೆ, ಕೆಲವುದಕ್ಕೆ ಸುಗಂಧ ಇರೋದಿಲ್ಲ. ಕೆಲವು ಕೊಳಪಿರ್ತದೆ, ಕೆಲವು ಕೆಂಬಣ್ಣದಿರ್ತದೆ, ಕೆಲವು ನಾನಾ ಥರದ್ದು ಇರ್ತದೆ. ಹಾಗೆ ಜೀವನ ಕೂಡ. ಇವೆಲ್ಲ ಅವನಿಗೆ ಬರೋದು ಯಾವಾಗ? ಆ ತಂದೆ ತಾಯಿಯಿಂದ ಬರ್ತದೆ. ಒಂದು ಮೂಲ ಸ್ವಭಾವ, ಬೀಜದ ಮೂಲ ಸ್ವಭಾವ. ಒಂದು ಬೀಜ ನೀವು ತಗೊಂಡು ಒಂದು ಕಪ್ಪು ಮಣ್ಣಿನ ಜಮೀನಲ್ಲಿ ಬಿತ್ತಿದರೆ ಅಲ್ಲೊಂದು ಫಲ ಬೇರೆ. ಅದನ್ನೇ ಕೆಂಪು ಮಣ್ಣಿನಲ್ಲಿ ತೊಗೊಂಡು ಬಿತ್ತಿದ್ರೆ ಅದಕ್ಕೊಂದು ಫಲ ಬೇರೆ. ಗೊಬ್ಬರ ಕೊಟ್ಟರೆ ಒಂದು ಥರದ ಫಲ, ಗೊಬ್ಬರ ಕೊಡದೆ ಹೋದ್ರೆ ಮತ್ತೊಂದು ಥರದ ಫಲ. ಮಳೆ ಬಂದರೆ ಒಂಥರ, ಬರದೇ ಇದ್ರೆ ಮತ್ತೊಂದು ಥರದ ಫಸಲು. ಇದೆಲ್ಲ ಪರಿಸರ. ಬೀಜಕ್ಕೆ ಇವೆಲ್ಲ ಪರಿಸರ. ಭೂಮಿ ಏನಿದೆ ಅದೆಲ್ಲ ತಂದೆ ತಾಯಿಯಿಂದಿದ್ದಂತೆ. ಭೂಮಿ, ನೀರು ಇವೆರಡು ತಂದೆ ತಾಯಿ ಇದ್ದಂತೆ. ಭೂಮಿ ತಾಯಿ, ನೀರು ತಂದೆ. ನಮ್ಮದು ಹೀಗೇನೆ. ಒಂದು ಶಿಶು ಹುಟ್ಟೋದು ಯಾವುದನ್ನು ನೀರಿನಿಂದ ಹುಟ್ಟೋದು. ನೀರಿಲ್ದೋದು ಶಿಶುವಿನ ಜನನವೂ ಇಲ್ಲ. ತಾಯಿ ಮಣ್ಣಿನಂತೆ, ತಂದೆ ನೀರಿನಂತೆ. ತತ್ರಾಪ್ಯುದಕವದ್ ಬ್ರಹ್ಮ ಮೃದ್ವಚ್ಚೈವ ಸರಸ್ವತಿ. ಭಾಗವತ ತಾತ್ಪರ್ಯ. ಸರಸ್ವತಿ ದೇವಿ, ತಾಯಿ ಸರಸ್ವತಿ ಮಣ್ಣಿನಂತೆ, ಚತುರ್ಮುಖ ಬ್ರಹ್ಮ ನೀರಿನಂತೆ. ಹಾಗೆ ಸೃಷ್ಟಿಯಾಗೋದು. ಬೀಜ ಅದೇ ಬೀಜ. ಮಣ್ಣಿನ ಗುಣದಿಂದ, ನೀರಿನ ಗುಣದಿಂದ, ಮಳೆಯ ನೀರಿನ ಗುಣದಿಂದ, ಬಾವಿ ನೀರಿನ ಗುಣದಿಂದ, ಬೋರು ನೀರಿನ ಗುಣದಿಂದ ಬೇರೆ ಬೇರೆ ಥರದ ಫಸಲು ಪಡ್ಕೋತಾರೆ. ಇಷ್ಟ ಥರದ ವ್ಯತ್ಯಾಸ ಆಗ್ತದೆ. ಇದೆಲ್ಲ ಆಗೋದು ಈ ಸತ್ವರಜಸ್ತಮ ಗುಣಗಳಿಂದಲೇ. ಸತ್ತ ಮೇಲೆ ಅದು ಮತ್ತೆ ಸತ್ವರಜಸ್ತಮ ಗುಣಗಳು. ಸಾವು ಸಮೀಪದಿಂದ ನೀವು ಎಲ್ಲರೂ ನೋಡಿದ್ದೀರಿ, ನಾವು ನೋಡಿರ್ತೀವಿ. ಸತ್ತು ಹೋದ ಮೇಲೆ, ನಮಗೆ ಬೇಕಾದವ್ರು ಸತ್ತು ಹೋದ ಮೇಲೆ ಅದು ಸಾವು ನಮ್ಮನ್ನು ಬಾಧಿಸೋದಿಲ್ಲ. ಕೆಲವು ದಿವಸ ಮೊದಲು, ಕೆಲವು ದಿವಸ ಬಾಧಿಸ್ತಿರ್ತದೆ. ಕೆಲವು ಕಾಲ ನಾವು 1 ತಿಂಗಳು 2-3 ತಿಂಗಳ ಹಿಂದೆ ನಾವು ಬೇಕಾದವ್ರು ನಮ್ಮ ಜೊತೆ ಇದ್ದರು, ನೋಡ್ತಾ ಇದ್ವಿ. ಅದೇ ದೇಹ, ಆ ದೇಹ ಓಡಾಡ್ತಿತ್ತು. ಆ ದೇಹ ನಮ್ಮನ್ನು ಹೆತ್ತಿತ್ತು, ಹೊತ್ತಿತ್ತು, ಬೆಳೆಸಿತ್ತು. ಆ ದೇಹ ಓಡಾಡ್ತಿತ್ತು. ಅಲ್ಲಿದ್ದದ್ದು ಸತ್ವರಜಸ್ತಮ ಗುಣಗಳೇ. ಗುಣಗಳು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಹೊರಗೆ ದೇಹ ಕಣ್ಣಿಗೆ ಕಾಣಿಸ್ತದೆ. ಸತ್ವರಜಸ್ತಮ ಗುಣಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಅದಾದಮೇಲೆ 1 ತಿಂಗಳು 2-3 ತಿಂಗಳಾದ್ಮೇಲೆ ದೇಹ ಹೋಯ್ತು. ಆತ್ಮ ಮತ್ತೊಂದು ಕಡೆಯಲ್ಲೂ ಹೋಯ್ತು. ದೇಹ ಸುಟ್ಟು ಬೂದಿ ಆಯಿತು. ಸುಟ್ಟು ಬೂದಿ ಆದಮೇಲೆ ಆ ಬೂದಿ ಎದುರಿಗೆ ನಿಂತ್ಕೊಂಡು ನೋಡಿದೆ, ಅಲ್ಲೇನಿದೆ? ಅಲ್ಲೂ ಮತ್ತಿರೋ ಸತ್ವರಜಸ್ತಮ ಗುಣಗಳೇ. ಆ ಗುಣಗಳೆಲ್ಲರೂ ಹೋಗ್ತಾವೆ. ಕಟ್ಟಿಗೆ ತಂದೆವು, ಬೆಂಕಿ ತಂದೆವು. ಆ ಬೆಂಕಿಯಲ್ಲೂ ಇರೋದು ಸತ್ವರಜಸ್ತಮ ಗುಣಗಳೇ, ಕಟ್ಟಿಗೆಯಲ್ಲಿರೋದು ಅದೇ. ಅದನ್ನು ತೊಗೊಂಡೋಗಿ ಕಾವೇರಿ, ಗಂಗಾ ನದಿ ಮೊದಲಾದ ಕಡೆ ವಿಸರ್ಜನೆ ಮಾಡಿದೆವು. ಅಲ್ಲೂ ಇರೋದು ಸತ್ವರಜಸ್ತಮ ಗುಣಗಳೇ. ಎಲ್ಲಿ ಏನಿದೆ? ಬೂದಿಯಲ್ಲಿ ಏನಿದೆ? ಎಷ್ಟು ಆಶ್ಚರ್ಯ ಅನ್ನಿಸ್ತದಂತೆ. ಇಲ್ಲಿರುವವರೆಗೆ ಈ ಜಾತಿ, ಆ ಜಾತಿ, ಈ ಸ್ಥಾನ ಮಾನ, ಶ್ರೀಮಂತರು, ಬಡವರು, ಬಲ್ಲಿದರು, ಪ್ರಧಾನಮಂತ್ರಿಗಳು, ಜವಾನರು ಅಂತೆಲ್ಲ ವ್ಯತ್ಯಾಸ. ಸುಟ್ಟ ಮೇಲೆ ಎಲ್ಲರದ್ದು ಬೂದಿ ಒಂದೇ ಥರ. ಗಮನಿಸಿ ನೋಡ್ರಿ, ಹೆಣ್ಣಿನ ಬೂದಿಯೋ ಗಂಡಿನ ಬೂದಿಯೋ ಅಂತ ಗೊತ್ತಾಗಲ್ಲ. ಪ್ರಧಾನಮಂತ್ರಿ ಬೂದಿಯ, ಜವಾನನ ಬೂದಿಯ, ಏನೂ ಗೊತ್ತಾಗೋದು. ಬೂದಿ ಎದುರು ನಿಂತು ಪ್ರತ್ಯಕ್ಷ ಇದನ್ನು ನೋಡಿದ್ದೇನೆ, ಏನೂ ಇಲ್ಲ. ಇರೋದು ಸತ್ವ ರಜಸ್ತಮ ಗುಣಗಳು ಮಾತ್ರ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಸತ್ವ, ರಜಸ್ಸು, ತಮಸ್ಸು, 3 ಗುಣಗಳು. ಏನಿದೆ ಅಲ್ಲಿ?
ಎಲ್ಲ ಬದುಕಿರುವವರೆಗೆ ಮನುಷ್ಯ ಸುಂದರ, ಮನುಷ್ಯ ಕುರೂಪಿ, ಅವನ ದುರ್ಗುಣ ಸದ್ಗುಣ, ಆ ಜಾತಿ ಈ ಜಾತಿ ಅದೆಲ್ಲ. ಸತ್ತು ಹೋದ್ಮೇಲೆ ಪ್ರಧಾನಮಂತ್ರಿಯ ಶವವನ್ನೇನಾದರೂ ಗಂಧದ ಕಟ್ಟಿಗೆಯಿಂದ ಸುಟ್ಟರು, ನಮ್ಮಂಥ ಸಾಮಾನ್ಯ ಮನುಷ್ಯರ ಶವವನ್ನೇನೋ ಜಾಲಿ ಕಟ್ಟಿಗೆಯಿಂದ ಸುಟ್ಟರು, ಬರೋದು ಬೂದಿ. ಆ ಬೂದಿಗೇನು ಸುಗಂಧ ಇರೋದು ಆಯ್ತದ. ಇಬ್ಬರದು ಬೂದಿಯನ್ನು ತೊಗೊಂಡೋಗಿ ಗಂಗಾ ಯಮುನಾ ಕಾವೇರಿಗೆ ವಿಸರ್ಜನೆ ಮಾಡಿದ್ಮೇಲೆ ಕೂಡ ಅದೆಲ್ಲ ಲೀನ ಆಗಿ ಹೋಯ್ತು. ಮಹಾತ್ಮ ಗಾಂಧಿಯವರು ಬೂದಿಯೂ ಲೀನ ಆಗಿ ಹೋಯ್ತು, ಉದೋರ್ದು ಬೂದಿ ಲೀನ ಆಗಿ ಹೋಯ್ತು. ನಮ್ಮ ತಂದೆ, ನಿಮ್ಮ ತಂದೆ, ಅವರ ತಾಯಿ ಎಲ್ಲನೂ ಬೂದಿ. ಕೆಲವ್ರದ್ದು ಸುಡ್ತಾರೆ, ಕೆಲವರು ಹೂಳ್ತಾರೆ. ಏನು ಮಾಡಿದ್ರು ಮತ್ತೆ ಹೋಗೋದು ಒಳಗೆ, ಅಲ್ಲೇ ಸೃಷ್ಟಿ ಒಳಗೆ ಹೋಗೋದು, ಪ್ರಕೃತಿಯ ಒಡಲಿನೊಳಗೆ ಹೋಗಿಬಿಡ್ತದಲ್ಲ. ಅವ್ಯೂಢ ಗುಣ ಬ್ರಹ್ಮಿತ, ಸತ್ವರಜ ಸ್ತಮ ಗುಣಗಳು, ಮತ್ತು ಅವೇ ಮೂರೇ ಗುಣಗಳು ಎಲ್ಲಿ ಹೋದರೂ ಇರೋದು. ನಮಗೆ ಯಾಕೆ ಹೀಗೆ? ನಮಗೆ ಹುಟ್ಟಿದೆವು, ಹುಟ್ಟಿದ ಕೂಡ ಏನು ಸಾಧನೆ ಮಾಡಿದೆವು? ನೋಡ್ಬೇಕಾದನ್ನು ನೋಡಿದೆವ? ಕೇಳಬೇಕಾದನ್ನು ಕೇಳಿದೆವ? ಇಲ್ಲ. ನೋಡಬಾರ್ದನ್ನೆಲ್ಲ ನೋಡಿದೆವು. ಹೇಗೆ ನೋಡ್ಲಿಕ್ಕೆ ಎಂಥ ಆತುರ, ಎಲ್ಲೆಲ್ಲೂ ಹೋಗಿ ಹೋಗಿ ನೋಡಿ ಬಂದು, ಅಲ್ಲೇನೋ ಒಂದಿದೆ ಅಂತ ನೋಡಿ ಬರೋಣ ನಡ್ರಿ. ವಸ್ತುಗಳು, ವ್ಯಕ್ತಿಗಳು, ಜನ ಸಮುದಾಯ, ಜಾತ್ರೆ, ಸಮಾರಂಭ, ಭಾರಿ ಸಂಭ್ರಮದಿಂದ ನೋಡಿದೆವು. ನೋಡಬೇಕಾದ ಒಂದು ಸಂಗತಿಯನ್ನು ನೋಡಲಿಲ್ಲ, ಅದು ದೇವರು. ಕೇಳಬೇಕಾದನ್ನೆಲ್ಲ ಏನೇನೋ ಕೇಳಿದೆವು. ಕೆಟ್ಟ ವಾರ್ತೆಗಳು, ಕೆಲಸಕ್ಕೆ ಬಾರದ ಸಂಗತಿಗಳನ್ನ ಕೇಳಿದ್ವು ಭಾರಿ ಕುತೂಹಲದಿಂದ. 4 ಜನ ವರ್ಣನೆ ಮಾಡ್ತಾರೆ ಅದನ್ನು ಮಾಧ್ಯಮಗಳಲ್ಲಿ. ಭಾರಿ ಸಂಭ್ರಮದಿಂದ ಕೇಳಿದೆವು. ಕೇಳಬೇಕಾದ ಒಂದೇ ಭಗವಂತನ ಕಥೆಯನ್ನು ಕೇಳಲಿಲ್ಲ. ಅದೃಷ್ಟ ಅಶ್ರುತ ವಸ್ತು. ವಸ್ತು ಅಂದರೆ ಭಗವಂತ. ಯಾಕೆ ವಸ್ತು ಅಂದರೆ ಭಗವಂತ ಒಳಗೆ ವಾಸ ಮಾಡಿಕೊಂಡಿದ್ದಾನೆ, ಆ ಮೂಲಕ ನಮ್ಮನ್ನು ಪ್ರೇರಣೆ ಮಾಡ್ತಾನೆ. ಆದ್ದರಿಂದ ಅವನು ವಸ್ತು. ಅವನ ಕುರಿತಾಗಿ ನೋಡಲಿಲ್ಲ, ಕೇಳಲಿಲ್ಲ, ಮತ್ತಿನ್ನಾಗ ಸಂಸಾರದಿಂದ ಬಿಡುಗಡೆ ಹೇಗಾಗ? ದೈವೀಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನನ್ನ ಈ 3 ಗುಣಗಳಿಂದ ಕೂಡಿದ ಈ ಮಾಯೆ ಸುಲಭವಾಗಿ ದಾಟ್ಲಿಕ್ಕೆ ಆಗೋದಿಲ್ಲ, ದುರತ್ಯಯ ದಾಟ್ಲಿಕ್ಕೆ ಆಗೋದಿಲ್ಲ. ಆದರೆ ನನ್ನನ್ನೇ ಯಾರು ಒಂದು ಶರಣ ಹೊಂದುತ್ತಾರೆ ಅವರು ದಾಟ್ತಾರೆ. ಹೀಗೆ ಭಗವಂತನ ಕುರಿತಾಗಿ ಕೇಳಲಿಲ್ಲ, ನೋಡಲಿಲ್ಲ, ಅದರಿಂದ ನಾವು ಮತ್ತೆ ಸಂಸಾರದಲ್ಲಿ ಇದ್ದೆವು. ಯಾವಾಗ ಕೇಳಲಿಕ್ಕೆ ತೊಡಗಿದೆವು, ಯಾವಾಗ ಒಂದು ಬಾರಿ ಕೊನೆಯಾಗಿ ನೋಡಿದೆವು, ಆವಾಗ ಮತ್ತೆಂದು ಮರಣಕ್ಕೆ ಜನನಕ್ಕೆ ನಾವು ತುತ್ತಾಗೋದಿಲ್ಲ. ಸಹ ಜೀವ ಯ ಪುನರ್ಭವ, ಇವನನ್ನು ಪುನರ್ಭವ ಅಂತಾರೆ. ಈ ಜೀವನನ್ನ ಪುನರ್ಭವ ಅಂತ ಯಾಕೆ ಕರೀತಾರೆ ಅಂದರೆ, ಮತ್ತೆ ಹುಟ್ಟುವುದರಿಂದ, ಮತ್ತೆ ಸಾಯುವುದರಿಂದ ಅವನನ್ನ ಪುನರ್ಭವ ಅಂತ ಹೀಗೆ ಕರೀತಾರೆ. ಅಲ್ಲಿಗೆ 32ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಶ್ರೀಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು. ಹರಿ ಓಂ.